ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕೋಪವರ್ಡ್ ಬೈ ಲಲಿತಾ ಜ್ಯುವೆಲರ್ಸ್. ಜ್ಯುವೆಲ್ರೀಸ್ ಅಂದರೆ, ಒಡವೆಗಳಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಆಭರಣಗಳು, ಅದರಲ್ಲೂ ಹೆಣ್ಣು ಮಕ್ಕಳು ಆಭರಣಗಳು ಅಂದರೆ ತಮ್ಮೆಲ್ಲರಿಗೂ ಕೂಡ ಅಚ್ಚುಮೆಚ್ಚು. ಲಲಿತಾ ಜ್ಯುವೆಲರ್ಸ್ ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥ ಆಭರಣಗಳನ್ನು ಅವರೆಲ್ಲರಿಗೂ ಕೂಡ ತೆಗೆದುಕೊಂಡು ಬಂದಿರತಕ್ಕಂಥದ್ದಿದೆ. ಅದ್ಭುತವಾಗಿರ್ತಕ್ಕಂಥ ಡಿಸೈನನ್ನು ಕೂಡ ಅವರೆಲ್ಲರಿಗೂ ಕೂಡ ತೋರಿಸ್ತಾ ಇರತಕ್ಕಂಥದ್ದೇ. ಇನ್ನು ಇದೆಲ್ಲವೂ ಕೂಡ ಒಂದು ರೀತಿ ಆದರೆ, ಏನಪ್ಪ ಇವತ್ತು ಶ್ರೀನಿವಾಸ ಗುರುಗಳು ಬೆಳಗ್ಗೆನೆ ನಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ಕೊಟ್ಬಿಟ್ರಲ್ಲ, ಎತ್ತಾನೆ ಅವರನ್ನೇ ನೋಡಿದ್ವಲ್ಲ ಎಂಬತಕ್ಕಂಥದ್ದು ನಿಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಇದೆ. ಹೌದು, ನಿಮ್ಮೆಲ್ಲರನ್ನೂ ಕೂಡ ಮೊದಲನೇದಾಗಿ ನನಗೂ ಕೂಡ ನಾನು ನಿಮ್ಮನ್ನು ನೋಡಲಿಕ್ಕೆ ಬಹಳ ಆನಂದ ಅಂತಲೇ ಹೇಳುತ್ತೆ, ನನಗೂ ಕೂಡ ಬಹಳ ಸಂತೋಷ ಅಂತಲೇ ಹೇಳ್ಬೋದು. ಪ್ರತಿನಿತ್ಯದ ಸಂದೇಶವನ್ನು ಕೂಡ ನಾನು ಇವತ್ತಿನ ದಿವಸ ಈಗಲೇ ನಿಮ್ಗೆಲ್ರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಈ ಒಂದು ಸಂದೇಶ ನಿಜಕ್ಕೂ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಈ ಒಂದು ಸಂದೇಶವನ್ನು ತಾವೆಲ್ಲರೂ ಕೂಡ ಅರ್ಥಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ಸೋಲು ಎಂಬತಕ್ಕಂಥದ್ದಾಗಲಿ, ನೋವು ಎಂಬತಕ್ಕಂಥದ್ದಾಗಲಿ, ಇನ್ನೊಬ್ಬರಿಂದ ನಿಂದನೆಗೆ ಒಳಗಾಗ್ತಕ್ಕಂಥದ್ದಾಗಲಿ, ಇದ್ಯಾವುದನ್ನು ಕೂಡ ನಾವು ಎದುರಿಸೋದೇ ಇಲ್ಲ. ದುಡಿದವನಿಗೆ ಗೊತ್ತು ಮಣ್ಣಿನ ಬೆಲೆ, ದುಡಿದವನಿಗೆ ಗೊತ್ತು ಮಣ್ಣಿನ ಬೆಲೆ. ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ, ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ. ಬಡವನಿಗೆ ಗೊತ್ತು ದುಡ್ಡಿನ ಬೆಲೆ. ನೋಡಿ, ದುಡಿದವನಿಗೆ ಮಣ್ಣಿನ ಬೆಲೆ ಗೊತ್ತು, ಹೆತ್ತವರಿಗೆ ಹೆಣ್ಣಿನ ಬೆಲೆ ಗೊತ್ತು, ಬಡವರಿಗೆ ದುಡ್ಡಿನ ಬೆಲೆ ಗೊತ್ತು. ಇವು ಮೂರನ್ನು ತಿಳಿದವನಿಗೆ ಜೀವನದ ಬೆಲೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಇವು ಮೂರನ್ನು ನಾವು ಅರ್ಥಕೊಂಡ್ಬಿಟ್ರೆ ನಮ್ಮ ಜೀವನದ ಬೆಲೆ ಏನು ಎಂಬತಕ್ಕಂಥದ್ದು ನಮಗೆ ಸಂಪೂರ್ಣವಾಗಿ ನಾವು ಅರ್ಥಕೊಂಡ್ಬಿಡ್ತೀವಿ. ಇವು ಮೂರನ್ನೂ ಕೂಡ ನಾವು ಅರ್ಥಕೊಂಡು ನಮ್ಮ ಪ್ರತಿನಿತ್ಯದ ಜೀವನವನ್ನು ನಾವು ನಡೆಸ್ತಾ ಹೋದರೆ ಪ್ರತಿಯೊಂದು ಕೂಡ ಸುಖಮಯ, ಸಂತೋಷ, ಸುಖ, ಶಾಂತಿ, ನೆಮ್ಮದಿಯಿಂದ ನಾವೆಲ್ಲರೂ ಕೂಡ ಜೀವಿಸ್ಬೋದು. ಈ ಒಂದು ಸಂದೇಶವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಅಚ್ಚುಮೆಚ್ಚಿನ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಆನಂದ್ ಗುರುಜಿಯವರನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಇನ್ಯಾಕೆ ತಡ? ಯಾಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಬದಲಾವಣೆ ಏನಪ್ಪ ಅಂದರೆ ರಾಶಿಫಲ. ರಾಶಿಫಲವನ್ನು ಆದಷ್ಟು ಬೇಗ ಪ್ರಾರಂಭವನ್ನು ಮಾಡಬೇಕಲ್ವಾ? ಇವತ್ತಿನ ದಿವಸ ಆದಷ್ಟು ಬೇಗ ರಾಶಿಫಲವನ್ನು ಪ್ರಾರಂಭವನ್ನು ಮಾಡಬೇಕು. ಮಂಗಳವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಸಿಗಬೇಕು ಅಂತ ಹೇಳಿ ತಾಯಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಗುರುಗಳ ಅನುಗ್ರಹದೊಂದಿಗೆ, ಅವರ ಅಪ್ಪಣೆಯೊಂದಿಗೆ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಬನ್ನಿ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಬಹಳ ಚೆನ್ನಾಗಿದೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಪದ್ಮಾನನೆ ಪದ್ಭ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮೈಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಟಿ ಪದ್ಮಪತ್ರಾಯತಾಕ್ಷೇಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಹರಿಂ ಕರಾಸನಗರ್ಭೆದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾನೀಂ ಚ ವರಸದಾಂ ಧೌತಾಂ ಧನೇತ್ರೋಜ್ವಲಾಂ. ವಂದೇ ಪೃಷ್ಠಕಪಾಸಮಂಗುಷಿದ್ರಾಂ ತ್ರಿಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀ. ಜಾತವೇದಸೇ ಸ್ವನವಾಮಸೋಪಮರಾತೀತೋ ನಿದಹಾತಿ ವೇದಾಃ ಸನಃಪರ್ಷತತ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಚತುಷ್ಟಾಂ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ, ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಶ್ರೀಂ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ಬಾಲಾಂಬಿಕಾಯ ನಮಃ. ಓಂ ಶ್ರೀಮತಿ ನಮಃ ದುರ್ಗಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಿಕಾಯೈ ನಮೋ ನಮಃ. ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಮಂಗಳದಾಯಕವಾಗಿರ್ತಕ್ಕಂಥ ವಾರ. ತಮ್ಮೆಲ್ಲರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ವಾರ. ಜೊತೆಗೆ
ಈ ಮಂಗಳವಾರ ಮತ್ತೊಂದು ವಿಶೇಷತೆ ಇದೆ. ಮಂಗಳವಾರದ ವಿಶೇಷತೆ ಅದರಲ್ಲೂ ಭೂಮಿ ಬಗ್ಗೆ, ಒಂದು ಹೆಣ್ಣಿನ ಬಗ್ಗೆ, ಮನುಷ್ಯ ತನ್ನ ದುಡಿಮೆ ಬಗ್ಗೆ ಭಾಳ ಅಚ್ಚುಕಟ್ಟಾಗಿ ಸವಿಸ್ತಾರವಾಗಿ ಒಂದಷ್ಟು ಜನಕ್ಕೆ ಮಾತ್ರ ಅರ್ಥವಾಗಿದ್ದಾಯಿತು. ಒಂದಷ್ಟು ಜನಕ್ಕೆ ಹೇಳುವ ರೀತಿಯೋ ಅಥವಾ ಅದನ್ನು ಆಲಿಸುವಂತಹ ಕಾಲವೋ ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ಅದು ಮರ್ಮವಾಗುಳಿತು ರಹಸ್ಯಗಳು. ಆದರೆ ಇದನ್ನು ಸವಿಸ್ತಾರವಾಗಿ ಅದರಲ್ಲಿರ್ತಕ್ಕಂಥ ಮೂಲ ರಹಸ್ಯವನ್ನು ತೆಗೆದು ಹೇಳೋದಾದರೆ, ದುಡಿದವನಿಗೆ ಗೊತ್ತು ಮಣ್ಣಿನ ಬೆಲೆ ಇರಬಹುದು. ಅಂಗೈಗಳ ಜಾಗ ತಗೊಂಡವನಿಗೆ, ಕಷ್ಟಪಟ್ಟು ಒಂದು ಅಂಗೈಗಳ ಜಾಗ ತಗೊಳ್ತಿರಲ್ಲ, ಒಂದು ಸೈಟ್ ತಗೊಳ್ತಿರಲ್ಲ, ಅಥವಾ ಒಂದು ಎಕರೆ ಭೂಮಿ ತಗೊಳ್ತಿರಲ್ಲ, ಭೂಮಿ ಅನ್ನೋದು ಆಮೇಲೆ, ಆದರೆ ಸೈಟ್ ತೆಗೆದುಕೊಂಡಿರ್ತಕ್ಕಂತಹ ವ್ಯಕ್ತಿಗೆ ತಾನು ಕಷ್ಟಪಟ್ಟು ಕಟ್ಟಿರ್ತಕ್ಕಂತಹ ಮನೆ, ಅಲ್ಲಿ ನೆಮ್ಮದಿಯ ಉಸಿರಾಟ ಬೇಕು. ಅಲ್ಲಿ ಆ ಉಸಿರಾಟಕ್ಕೆ ಧಕ್ಕೆ ಉಂಟಾಗೋದಾದರೆ, ಅಥವಾ ಅಲ್ಲಿ ಯಾರಾದರೂ ರಾಕ್ಷಸರು ಬಂದು ಅವನು ಹೆದರಿಸೋದಾದರೆ, ಅಥವಾ ಮನೆ ಕಟ್ಟುವಾಗ ಆತನಿಗೆ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳಾದರೆ, ನಿಜಕ್ಕೂ ಆ ಮನುಷ್ಯನಲ್ಲಿ, ಅವನ ಕಣ್ಣಲ್ಲಿ ರಕ್ತ ಬರುತ್ತೆ ವಿನಃ ನೀರು ಬರೋದಿಲ್ಲ. ಹಾಗಾಗಿ ಅವನ ದುಡಿಮೆಯಲ್ಲಿ ತೆಗೆದುಕೊಂಡಂತಹ ಅಂಗೈಗಳ ಭೂಮಿ ಅವನಿಗೆ ಲಾಭ ನಷ್ಟ ಎರಡೂ ತೋರಿಸುತ್ತೆ. ಕೆಲವೊಮ್ಮೆ ಕಣ್ಣೀರು ಹಾಕ್ಸುತ್ತೆ, ಕೆಲವೊಮ್ಮೆ ಸುಖ ಸಂತೋಷಕ್ಕೆ ಧಕ್ಕೆ ಇಲ್ಲದಂಥ ರೀತಿಯಲ್ಲಿರುತ್ತೆ. ಒಪ್ಕೊಳ್ಳೋ ಮಾತೆ ಅದು. ಅದಾದ ನಂತರ ದುಡಿದವನಿಗೆ ಗೊತ್ತು, ಕಷ್ಟಪಟ್ಟು ದುಡಿದು ಅವನು ಮೌಲ್ಯ ಸಂಪಾದನೆ ಮಾಡೋದಲ್ವ, ಹಣ ಸಂಪಾದನೆ. ಹೌದು, ಅದು ಒಪ್ಕೊಳ್ಳುವಂಥ ಮಾತೆ. ಯಾಕೆಂದರೆ ಒಬ್ಬ ಬಡವ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರೆ ಅವನು ಸಿಗೋ ಮೌಲ್ಯ ಆದರೂ ಎಷ್ಟು? ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಬೇಕು. ಆ ದುಡಿದು ಬಂದಂತಹ ಮೌಲ್ಯವನ್ನು ಮನೆಗೆ ತಂದು ತನ್ನ ಹೆಂಡತಿ ಮಕ್ಕಳಿಗೆ, ತನ್ನ ಪರಿವಾರಕ್ಕೆ ಆಗೋದಿಷ್ಟು ಅಕ್ಕಿ, ಬೇಳೆ, ದವಸ ಧಾನ್ಯಗಳನ್ನು ತಂದು ಅದನ್ನು ತೃಪ್ತಿಕರವಾಗಿ ಬಂದಂಥ ಹಣದಿಂದ ಮಾಡಿರ್ತಕ್ಕಂಥ ಖಾದ್ಯಗಳನ್ನು, ಅನ್ನನೋ, ತಿಳಿಸಾರೋ, ಹಿಟ್ಟೋ, ಮುದ್ದೆನೋ, ಗೊಜ್ಜೋ ಏನೋ ಒಂದು ಮಾಡಿಕೊಂಡು ತಾನು, ತನ್ನ ಪರಿವಾರ, ತನ್ನ ಮಕ್ಕಳು, ತನ್ನ ಹೆಂಡತಿ ಮಕ್ಕಳ ಜೊತೆ ಕೂತು ಊಟ ಮಾಡೋ ಕಾಲ ಇದೆಯಲ್ಲ, ಅದರ ಆನಂದವೇ ಬೇರೆ. ಇದು ಬಹುಶಃ ಅನುಭವ ಆಗಿರ್ತಕ್ಕಂಥ ಅವರಿಗೆ ಈ ಪದದ ಅರ್ಥ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಬೆಳಗಿನಿಂದ ಶ್ರಮಿಸಿ ಸಂಜೆವರೆಗೂ ಬರ್ತಕ್ಕಂತಹ ಮೌಲ್ಯ, ಆ ದುಡ್ಡನ್ನು ಕೈಲಿ ಹಿಡಿದಾಗ, ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಕೈಲಿ ಹಿಡಿತಾರಲ್ಲ, ಆಗ ನಿಜಕ್ಕೂ ಆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ. ಅಕಲಾಯವಾಗಿ ಬರ್ತಕ್ಕಂಥದ್ದು, ಯಾರೋ ತಲೆ ಮೇಲೆ ಕೈ ಇಡ್ತಕ್ಕಂಥದ್ದು, ಅಥವಾ ಇನ್ನೇನೋ ಆಗೋದು, ಮತ್ತೊಂದು ಆಗೋದು, ಅಥವಾ ಇನ್ಯಾವುದೋ ದಾರಿಯಿಂದ ಬರ್ತಕ್ಕಂಥ ಹಣಕ್ಕೆ ಆ ಬೆಲೆ ಖಂಡಿತ ಇರೋದಿಲ್ಲ. ಯಾವಾಗ ಬರ್ತೀಯ ಹಣದ ಬೆಲೆ? ಬೆಳಿಗ್ಗೆ ಹೋಗಿ ದುಡಿಯೋಕೆ ಹೋಗ್ತಾರಲ್ಲ, ಬೆಳಿಗ್ಗೆ ಹೋಗಿ ಸಂಜೆವರೆಗೂ ದುಡಿದು ತನ್ನ ಬೆವರು ತೆಗೆದು ತಾನು ಮನೆಗೆ ತರಬೇಕಾದ್ರೆ ಒಂದು 50 ರೂಪಾಯೋ, 100 ರೂಪಾಯಿ ಅಥವಾ 1000 ರೂಪಾಯಿ ಎಷ್ಟೋ ಆತನ ಒಂದು ಅವತ್ತಿನ ಕೂಲಿ ಇರುತ್ತಲ್ಲ, ಅವತ್ತಿನ ಕೂಲಿಯನ್ನು ಕೈಗೆ ತಂದು ಮನೆಗೆ ಹೋಗಿ ಅವಾಗ ಹೆಂಡತಿ ಕೈಲಿ ಕೊಡೋದು, ಅಥವಾ ತಾನು ಹೋಗಿ ಅಕ್ಕಿ ಬೇಳೆ ತೊಗೊಂಬಂದು ಮನೇಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋ ಕಾಲ ಇದ್ದರೆ ಅದು ನಿಜಕ್ಕೂ ಆನಂದಮಯ. ಆಗ ನಿಜಕ್ಕೂ ಆ ದುಡ್ಡಿ ಕಾಸಿನ ಬೆಲೆ ಅಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಅಥವಾ ತಿಂಗಳಿಗೊಂದ್ಸತಿ ಬರ್ತಕ್ಕಂಥ ಸ್ಯಾಲ್ರಿ, ಸಂಬಳ, ತಿಂಗಳೆಲ್ಲ ಕಷ್ಟಪಡ್ತಾರೆ ನೋಡಿ. ಒಬ್ಬೊಬ್ಬರು ಒಂದೊಂದು ದಿವಸ ರಜೆನೇ ಹಾಕೋದಿಲ್ಲ, ಒಂದು ದಿವಸ ರಜೆ ಹಾಕಲ್ಲ. ಅದರಲ್ಲಿ 2 ಅವರ್ ಎಕ್ಸ್ಟ್ರಾ ಡ್ಯೂಟಿ ಮಾಡ್ರೆ ಇನ್ನಷ್ಟು ದುಡ್ಡು ಬರುತ್ತೆ ಅಂದರೆ, ನಾನು 2 ಅವರ್ ಏನಪ್ಪ, ನಾನು 3 ಅವರ್ ಡ್ಯೂಟಿ ಕೊಡು. ಎಷ್ಟೋ ಕಡೆ ಓಟಿ ಕೊಡಲಿಲ್ಲ ಅಂದರೆ ಆ ಓಟಿ ಕೊಡೋರನ್ನ ಅಂಗ್ಲಾಚ್ತಾರೆ, ನನಗಿನ್ನು 2 ಅವರ್ ಓಟಿ ಕೊಡಪ್ಪ, ಯಾಕೆ ನಾನು ಹೆಂಡತಿ ಮಕ್ಕಳನ್ನ ಸಾಕಬೇಕಾಗಿದೆ, ಮಕ್ಕಳಿಗೆ ಫೀಸ್ ಕಟ್ಟಬೇಕಾಗಿದೆ, ಅಥವಾ ಇವತ್ತೇನೋ ಒಂದು ಮಕ್ಕಳು ಕೇಳಿದ್ದಾರೆ ಅದು ನಾನು ಕೊಡಿಸ್ಬೇಕಾಗಿದೆ, ಅದಕ್ಕಾಗಿ ಇನ್ನೂ ಸ್ವಲ್ಪ ಹೆಚ್ಚು ಡ್ಯೂಟಿ ಮಾಡ್ತೇನೆ. ಶನಿವಾರ ಭಾನುವಾರ ಬೇಡ, ಆದರೂ ನಾನು ಡ್ಯೂಟಿ ಮಾಡ್ತೇನೆ. ನಾನು ಡ್ಯೂಟಿ ಮಾಡಲಿಕ್ಕೆ ರೆಡಿಯಾಗಿದ್ದೀರಿ, ನನಗೆ ಬೇಕು, ನನಗೆ ಕೆಲಸ ಬೇಕು. ಈ ಪ್ರಕಾರವಾಗಿ ಕಷ್ಟಪಟ್ಟು ದುಡಿತಕ್ಕಂಥವನಿಗೆ, ಅವನ ತೋಳ್ಬಲವನ್ನು ನಂಬಿ ಬದುಕುವಂತಹ ಒಬ್ಬ ರೈತನಿಗಾಗಲಿ, ಒಬ್ಬ ಕಾರ್ಮಿಕನಿಗಾಗಲಿ ಆ ಹಣದ ಬೆಲೆ ಖಂಡಿತ ಗೊತ್ತಾಗುತ್ತೆ. ಹಣ ಸಾಮಾನ್ಯವಾದ್ದಲ್ಲ. ಒಂದಷ್ಟು ಜನಕ್ಕೆ ತನ್ನ ಲಿಮಿಟ್ ದಾಟದ ಮೇಲೆ ಬರ್ತಕ್ಕಂಥದ್ದಿರುತ್ತಲ್ಲ, ಆಗ ನೋಡೋದು ಬೇರೆ. ಆ ಪ್ರಾರಂಭ ದಿನಗಳು ಕಷ್ಟಪಟ್ಟಿದ್ರಲ್ಲ, ಆ ಹಿಂದಿನ ದಿನಗಳು, ನಿಮ್ಮ ಬಾಲ್ಯವನ್ನು ಸ್ವಲ್ಪ ನೆನೆಸ್ಕೊಳ್ಳಿ. ಆಗ ಪಡೋ ಕಷ್ಟ ಅಷ್ಟಿಷ್ಟಲ್ಲ. ವಿಷಯ ಸಾಕಷ್ಟು ಇದೆ, ಬಹಳ ಚೆನ್ನಾಗಿದೆ. ಇವತ್ತಿನ ವಿಚಾರ ಅವ್ರು ಹೇಳಿದಂಥ ಆ 3 ಪಾಯಿಂಟನ್ನು ಒಪ್ಕೊಳ್ಳುವಂಥದ್ದೇ. ಇದೇ ಇಷ್ಟ ಆದರೆ ಮನೆಗೊಂದು ಹೆಣ್ಣು, ಆ ಹೆಣ್ಣೆತ್ತ ತಂದೆ ತಾಯಿಗೆ ಅವನಿಗೆ ಗೊತ್ತು ಅದರ ಅರಿವೇನು ಅಂತ. ಅದ್ರ ಬಗ್ಗೆ ನಾನು ತಿಳಿಸೋದಿದೆ, ಕೂತ್ಕೊಳ್ಳಿ. ಇಷ್ಟು ಹೊತ್ತಿನವರೆಗೂ ಕೂಡ ದುಡಿದು ಸಂಪಾದಿಸಿರ್ತಕ್ಕಂಥ ಹಣದ ಬೆಲೆ ಎಷ್ಟು, ಆ ನೋವೇನು, ಆ ನಲಿವೇನು ಎಂಬತಕ್ಕಂಥ ವಿಚಾರದ ಬಗ್ಗೆ ಸಾಕಷ್ಟು ಅರ್ಥಪೂರ್ಣ ಮಾಹಿತಿಗಳನ್ನು ಸವಿಸ್ತಾರವಾಗಿ ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿರವರು. ಇನ್ನು ಕಡೆಯದಾಗಿ ಹೆಣ್ಣಿನ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನನಗಂತೂ ನಿಜಕ್ಕೂ ಹೆಣ್ಣು ಅಂದರೆ ಬಹಳ ಗೌರವ.
ಆ ಗೌರವ ಏನು, ಹೆಣ್ಣು ಮಕ್ಕಳಿಗಿರ್ತಕ್ಕಂಥ ಆ ಒಂದು ಗೌರವ ಹೇಗೆ, ಅದು ಎಂಥದ್ದು ಎಂಬತಕ್ಕಂಥದ್ದನ್ನು ಇನ್ನಷ್ಟು ಸಾಕಷ್ಟು ಮಾಹಿತಿಗಳಿದೆ, ತಿಳ್ಕೊಳ್ಳೋಣ ಅವರ ಬಾಯಲ್ಲಿ. ನಮ್ಮೆಲ್ಲರಿಗೂ ಕೂಡ ದುಡಿಮೆಯ ಆ ಒಂದು ಮಹತ್ವದ ಬಗ್ಗೆ ಮತ್ತು ಕಡೆಯದಾಗಿ ಹೆಣ್ಣು ಮಕ್ಕಳ ಬಗ್ಗೆ ತಾವೆಲ್ಲರೂ ಕೂಡ ನಮಗೆ ತಿಳಿಸ್ತಾ ಇದ್ರಿ. ಅದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೇಕಂತ ನನ್ನ ಮನಸ್ಸಿಗೂ ಕೂಡ ನಾನು ಕೂಡ ಕಾಯ್ತಾ ಇದ್ದೇನೆ. ಕಾಯಲೇಬೇಕು. ಯಾಕೆಂದರೆ ಒಂದು ಹೆಣ್ಣು ಅಂದರೆ ಅದೊಂದು ಸಂಪತ್ತದು. ಹೆಣ್ಣು ಒಂದು ಸಂಪತ್ತು. ಹೆಣ್ಣು ಮನೆಯ ಕಣ್ಣು. ಹೆಣ್ಣು ಸಂಪೂರ್ಣವಾಗಿ ಭಗವತಿಯ ಅನುಗ್ರಹ ಪಡೀಲಿಕ್ಕಾಗಿ, ಒಂದು ಕುಟುಂಬದ ಲವಲವಿಕೆಗಾಗಿ, ಒಂದು ಕುಟುಂಬದ ಹಸನ್ಮುಖಿತನಕ್ಕಾಗಿ, ಒಂದು ಕುಟುಂಬದಲ್ಲಿ ಹೆಚ್ಚು ಜವಾಬ್ದಾರಿಯನ್ನು ವಹಿಸ್ಕೊಳ್ತಕ್ಕಂಥದ್ದು. ಮನೆಗೊಬ್ಬ ಗಂಡ್ಮಗ ಇದ್ದಾನೆ ಅಂದರೆ ಅವನಿಗೊಂದು ಚಡ್ಡಿ ನಿಕ್ಕರೋ ಅಥವಾ ಒಂದು ಶಡ್ಡಿನೋ ಒಂದು ಶರ್ಟೋ ತಂದು ಕೊಟ್ಬಿಟ್ರೆ ಮುಗೀತು. ಆದರೆ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹಾಗಲ್ಲ. ಹೆಣ್ಣು ಮಕ್ಕಳಿಗೆ ಬಾಲ್ಯದಲ್ಲೇ ಅವರ ಉಡುಗೆ ತೊಡುಗೆಗಳು, ಅವ್ರಿಗೆ ಮಾಡುವಂಥ ಅಲಂಕಾರ, ಜೊತೆಗೆ ಆ ಹೆಣ್ಣುಮಕ್ಕಳು ಮನೆಯೆಲ್ಲ ಓಡಾಡ್ಕೊಂಡಿದ್ದರೆ ಅದರ ಆನಂದವೇ ಬೇರೆ. ಅವರು ಕಾಲಿಗೆ ಹಾಕುವಂಥ ಕಾಲ್ಗೆಜ್ಜೆ ಪ್ರಾರಂಭ, ಮನೆಯಲ್ಲಿ ಗೆಜ್ಜೆಯ ಶಬ್ದ ಕೇಳಿಸ್ತಾ ಇದ್ದರೆ ಅದರ ಆನಂದವೇ ಬೇರೆ. ಕಷ್ಟ ನೂರಿರಲಿ, ಪಾಕೆಟಲ್ಲಿ ದುಡ್ಡು ಇಲ್ದಿದ್ರು ಹೆಣ್ಣು ಮಗಳು ಏನಾದ್ರು ಒಂದು ಅಪೇಕ್ಷೆ ಕೇಳಿದ್ರೆ ಅದನ್ನು ತಂದು ಕೊಡಬೇಕಪ್ಪ ಅನ್ನೋ ಆಸೆ ಹುಟ್ಟುಕೊಳ್ಳುವಂಥದ್ದಾಗತ್ತೆ. ಯಾಕೆಂದರೆ ಹೆಣ್ಣಿಗೂ ಗಂಡಿಗೂ ತಾರತಮ್ಯ ಇಲ್ಲ. ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇಬ್ಬರೂ ಒಂದೇ. ಆದರೆ ಹೆಣ್ಣು ಮಕ್ಕಳ ಬಗ್ಗೆ ಇರುವಂಥ ಕಾಳಜಿ ಇದೆಯಲ್ಲ, ಅದು ಬಹಳಷ್ಟು ಇರುತ್ತೆ. ಗಂಡು ಮಕ್ಕಳು ಬೆಳಿಗ್ಗೆ ಆಟಕ್ಕೆ ಶಾಲೆ ಮುಗಿಸ್ಕೊಂಬಂದು ಆಟಕ್ಕೆ ಹೊರಟ್ರೆ ಬರದ 10 ನಿಮಿಷ ತಡ ಆದರೂ ಪರವಾಗಿಲ್ಲ, ನನ್ನ ಮಗ ಎಲ್ಲೋ ಆ ಕಡೆ ಈ ಕಡೆ ಆಟ ಆಡ್ತಾ ಇರ್ತಾನೆ, ಬರ್ತಾನೆ ಅಂತಕ್ಕಂಥದ್ದಿದೆ. ಅದೇ ಹೆಣ್ಣು ಮಕ್ಕಳು ಮನೆಯಲ್ಲಿ ಅವರು ಶಾಲೆ ಮುಗಿಸ್ಕೊಂಬಂದಾದ ನಂತರ ಪುನಃ ಸಂಜೆ ಆಟಕ್ಕೆ ಅಂತ ಆಚೆ ಹೊರಡಬೇಕಾದ್ರೆ ಸ್ವಲ್ಪ ಹೊತ್ತು ಮಾತ್ರ, ಸ್ವಲ್ಪ ಬೆಳಕು ಕತ್ಲಾಗ್ತಾ ಇದೆ ಅಂದರೆ ನನ್ನ ಮಗಳು ಇನ್ನೂ ಮನೆಗೆ ಬಂದಿಲ್ವಲ್ಲ ಅನ್ನೋ ಆ ಚಿಂತನೆ, ಹುಡುಕಾಟ ಶುರುವಾಗಿಬಿಡುತ್ತೆ. ಅಲ್ಲಿ ಶುರು ಜವಾಬ್ದಾರಿ. ಅಷ್ಟೇ ಯಾಕೆ, ಮನೆಗೆ ಬಂದ ತಕ್ಷಣ ಕಷ್ಟನೋ ಸುಖನೋ, ಹೆಣ್ಣು ಮಕ್ಕಳು ಏನೇ ಕೆಲಸ ಮಾಡ್ತಾ ಇರಲಿ, ಅವ್ರ ಕೆಲಸ ಕಾರ್ಯಗಳನ್ನು ಬಿಟ್ಟು ನೀರು ಕುಡಿತೀರಾ ಅಂತ ಕೇಳುವಂಥ ಗುಣ ಒಂದು ಹೆಣ್ಣಲ್ಲಿರುತ್ತೆ. ಅದು ಸಹಜವಾಗಿ ನೈಜತೆ ಬಂದುಬಿಡುತ್ತದೆ. ಅದು ಬಹುಶಃ ತಾಯಿಯ ಬಳವಳಿಯೋ ಏನೋ, ತಾಯಿನೇ ಹೇಳ್ಕೊಡ್ತಾಳೋ ಏನೋ. ಆದರೆ ಗಂಡು ಮಕ್ಕಳ ಪರಿಸ್ಥಿತಿ ಅದಲ್ಲ. ಗಂಡು ಮಕ್ಕಳ ಪರಿಸ್ಥಿತಿ ಅವರ ಆಟ ಪಾಠಗಳು, ಅವ್ರದ್ದೇ ಆದಂಥ ಪ್ರಪಂಚ, ಅವ್ರದ್ದೇ ಆದಂಥ ಜೀವನ. ಅಥವಾ ವಿದ್ಯಾಭ್ಯಾಸ ಕೂತ್ಕೊಂಡ್ರೆ ಅವ್ರ ಭಾಗ ಅವ್ರು ಓದ್ಕೊಳ್ಳೋದಷ್ಟೇ ಇರುತ್ತೆ. ಹಾಗೆ ಒಂದು ಹೆಣ್ಣು ಮಗಳಿದ್ದರೆ ಅವಳಿಗೆ ಬೇಕು ಬೇಡ, ಅವಳಿಗೆ ಏನು ಬೇಕು, ಅವಳ ಒಂದು ಶಾಲೆ ಮತ್ತು ಅವಳ ಜವಾಬ್ದಾರಿ ಮತ್ತು ಆಯಾ ಕಾಲದಲ್ಲಿ ಸಂಬಂಧಪಡ್ತಕ್ಕಂತಹದ್ದು ಎಲ್ಲವೂ ಇರುತ್ತೆ. ಇದೆಲ್ಲಕ್ಕೂ ಮೀರಿರ್ತಕ್ಕಂತಹದ್ದೊಂದು ವಿಚಾರ ಇದೆ. ಬಹುಶಃ ಈ ವಿಚಾರವನ್ನು ಎಲ್ಲರೂ ತಿಳ್ಕೊಳ್ಳಬೇಕು. ಇವತ್ತು ಯಾರೊಬ್ಬರು ನನಗೆ ಹೆಣ್ಮಗು ಬೇಡ ಅಂತಕ್ಕಂಥವ್ರು ಬಹುಶಃ ಇದನ್ನು ಕೇಳಿದ್ರೆ ನೀವು ಅಪೇಕ್ಷೆ ಪಡ್ತೀರೇನೋ ನನಗನ್ಸಿದ ಮಟ್ಟಿಗೆ. ಹೆಣ್ಣು ಮನೆಗೆ ಬೇಕೇ ಬೇಕು. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಎಷ್ಟೇ ಸರ್ಕಾರ ಅಥವಾ ಒಂದು ಕೇಂದ್ರ ಸರ್ಕಾರ ಎಲ್ಲಿಂದ ಇರ್ತಕ್ಕಂಥವ್ರು ಆ ಒಂದು ಹೆಣ್ಣು ಒಳಗೆ ಗರ್ಭದಲ್ಲಿರ್ತಕ್ಕಂಥ ಹೆಣ್ಣು ಅಥವಾ ಗಂಡು ಅದು ತಿಳಿಬಾರ್ದು, ಅದು ರಹಸ್ಯವಾಗಿರಬೇಕು ಅಂತೇಳಿ ಅದಕ್ಕೆ ಸಾಕಷ್ಟು ಕಾನೂನುಗಳನ್ನು, ಗಟ್ಟಿ ಕಾನೂನು ಮಾಡಿಟ್ಟರು. ಎಲ್ಲೋ ಒಂದಷ್ಟು ಜನ ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ವಿಚಾರಗಳನ್ನು ಮುಡಿಸಿ ಗರ್ಭದಿಂದ ತೆಗೆಸುವಂತಹ ಕಾಯಕಕ್ಕೆ ಮುಂದಾಗ್ತಿದ್ದಾರೆ. ಇವತ್ತು ಹೆಣ್ಣಿನ ಸಂತತಿ ತುಂಬ ಕಡಿಮೆ ಆಗೋಗ್ತಾ ಇದೆ. ಹೆಣ್ಣು ಮಕ್ಕಳು ತುಂಬ ಕಡಿಮೆ. ಇವತ್ತು ಹೆಣ್ಣು ಮಕ್ಕಳು ಪ್ರತಿಯೊಬ್ಬರ ಮನೆಗಳಲ್ಲೂ ಹೆಣ್ಣು ಮಕ್ಕಳ ಜನನವೇ ಕಡಿಮೆ. ಜೊತೆಗೆ ಹೆಣ್ಣು ಅಂದರೆ ಕಷ್ಟ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೆಣ್ಣು ಅಂದರೆ ಬರೀ ಸಮಸ್ಯೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ತಿಳ್ಕೊಳ್ಳುವಾಗ ಮಾತ್ರ ನಿಮಗೆ ಗೊತ್ತು, ನಿಮ್ಮನೆಗೆ ಒಂದು ಹೆಣ್ಣಿಲ್ಲ ಅಂದರೆ ಖಂಡಿತ ನಿಮ್ಮ ಮನೇಲಿ ಬದುಕ ನಡೆಯೋದೇ ಇಲ್ಲ. ಹೆಣ್ಣಿಲ್ಲದ ಮನೆ, ಆ ಮನೆ ಪರಿಸ್ಥಿತಿ ಹೇಳಲಿಕ್ಕೆ ಅಸಾಧ್ಯ. ಅದೇ ಒಬ್ಬ ಹೆಣ್ಣು ಮಗಳ ಮನೆಯಲ್ಲಿದ್ದರೆ ಆ ಮನೆ ಮನೆತನ, ಮನೆ ಪರಿಸರ, ಅದರ ಆನಂದವೇ ಬೇರೆ. ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗೋಲಿಯನ್ನು ಹಾಕಿ ದೇವ್ರ ಮುಂದೆ ದೀಪ ಹಚ್ಚಿ ಬೆಳಗ್ಗೆ ಎದ್ದು ಕಾಫಿ ಕೊಟ್ಟು ಸ್ನಾನಕ್ಕೆ ಹೊರಟಾಗ ಟವಲಿಂದ ಮೊದಲುಕೊಂಡು ವಸ್ತ್ರಗಳನ್ನು ಕೊಟ್ಟು ಬೆಳಗ್ಗೆ ನಾವು ಆಚೆ ಬರೋಷ್ಟೊತ್ತಿಗೆ ಒಂದಿಷ್ಟು ಟಿಫನ್ ಕೊಟ್ಟು ಮಧ್ಯಾಹ್ನ ಊಟದ ಸಮಯಕ್ಕೆ ಊಟ ಕೊಟ್ಟು ಪುನಃ ಸಂಜೆ ಮನೆಗೆ ಹೋದರೆ ಒಂಚೂರು ಕಾಫಿ ಟಿಫನ್ ಕೊಟ್ಟು ಹಸನ್ಮುಖಿಯಾಗಿ ನಗನಗ್ತಾ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋದಕ್ಕೆ ಒಂದು ಹೆಣ್ಣಿರಲೇಬೇಕು. ನೋಡಿ ಹೆಣ್ಣಿನ ಪಾತ್ರ ಎಷ್ಟು ದೊಡ್ಡದು. ಗಂಡಸು ಪ್ಯಾಂಟ್ ತಗಲಾಕೊಂಡು ಬೆಳಗ್ಗೆ ಎದ್ದು ಸರ್ರಂತ ಆಫೀಸಿಗೆ ಬಂದು ಕೆಲಸ ಕಾರ್ಯ ಮುಗಿಸ್ಕೊಂಡು ಸಂಜೆ 4 ಗಂಟೆಗೋ 5 ಗಂಟೆಗೋ 6 ಗಂಟೆಗೋ ಮನೆಗೆ ಹೊರಟ್ರೆ ಮನೆಗೆ ಹೋದ ತಕ್ಷಣ ಕಾಫಿ, ರಾತ್ರಿ ಊಟ, ಇಷ್ಟೆಲ್ಲ ಪ್ರಪಂಚ ಒಂದು ಹೆಣ್ಣನು ಅಂದರೆ ಗಂಡಸು ಮಾಡ್ತಕ್ಕಂಥದ್ದು ಎಷ್ಟು ಕೆಲಸ, ಹೆಣ್ಣಿನ ಕೆಲಸ ಎಷ್ಟಿದೆ. ಇದೆಲ್ಲ ಬಿಡಿ, ಇದೆಲ್ಲ ಎಲ್ಲ ಕಡೆ ನಡೀತಾ ಇರುತ್ತೆ. ಇದನ್ನು ಹೇಳಿದಾಗಲೂ ಸಹಿತ ದುಡ್ಡು ಕೊಟ್ಟರೆ ಮಾಡಿಸ್ಕೊಳ್ಳೋದಕ್ಕೆ ಜನ ಸಿಗ್ತಾರೆ ಅಂತ ಹೇಳುವಂಥವ್ರು ಇವತ್ತಿಗೂ ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಮನೆಗೊಂದು ಹೆಣ್ಣಿಲ್ಲ ಅಂದರೆ ಆ ಮನೆತನ, ಆ ಮನೆ, ಆ ಪರಿಸರ, ಅದು ಲಕ್ಷಣನ ಒಂದು ಚಿಂತನೆ ಮಾಡಿ. ಮನೆಯಲ್ಲಿ ಕೆಲವ್ರ ಮನೆ ಹೆಣ್ಣು ಮಕ್ಕಳು ಕಸ ಗುಡಿಸಲ್ಲ, ಕೆಲವ್ರ ಮನೆ ಹೆಣ್ಣು ಮಕ್ಕಳು ಯಾವ ಕೆಲಸವೂ ಮಾಡೋದಿಲ್ಲ, ನನಗೋದಕ್ಕೆ ಸಂಬಂಧನೇ ಇಲ್ಲದಂಥ ರೀತಿಯಲ್ಲಿ ಮನೆಯೇ ಒಂದು ಲಾಡ್ಜ್ ಥರ ಮಾಡಿಟ್ಕೊಂಡಿರೋರು ಎಷ್ಟೋ ಜನ್ಮಗಳಲ್ಲಿದೆ. ಅದಕ್ಕೆ ಕಾರಣೀಭೂತರು ಯಾರು? ಮನೇಲಿರ್ತಕ್ಕಂಥ ತಂದೆ ತಾಯಿ. ತಂದೆ ತಾಯಿ ಹೇಳ್ಕೊಡ್ಬೇಕು, ನಿನ್ನ ಮನೆ ಇದು, ನೀನು ಹೀಗಿರಬೇಕು, ನೀನು ಹೀಗೆ ನಡ್ಕೋಬೇಕು. ಇವತ್ತು ತವರು ಮನೆಯಲ್ಲಿ ಹೆಣ್ಣು ಮಕ್ಕಳು ನೀವೇನು ಕಲ್ತಿದ್ದೀರಿ, ಏನು ಕಲಿತಾ ಇದ್ದೀರಿ, ಯಾವ ರೀತಿ ಸಂಸ್ಕೃತಿ ಸಂಪ್ರದಾಯವನ್ನು ಕಲ್ತಿದ್ದೀರಿ, ಗುರು ಹಿರಿಯರು ಬಂದಾಗ ನಿನ್ನ ನಮ್ರತೆಯ ಬದುಕೇನಿದೆ,
ಮನೆಗೆ ಬಂದಾಗ ಯಾರಿಗಾದ್ರೂ ಒಂದು ಲೋಟ ನೀರು ಕಾಫಿನೂ ಕೊಡುವಂತಹ ಗುಣ ಏನಿದೆ ಅದು ನೀನು ನಾಳೆ ಹೋದ ಮನೆಗೆ ಗಂಡನ ಮನೆಯಲ್ಲಿ ನಿನಗೆ ಆ ಪದ್ಧತಿ ನಿನಗೆ ಅನುಕೂಲ ಆಗುತ್ತೆ. ಇದನ್ನು ಹೊರತುಪಡಿಸಿ ಇಲ್ಲಿರೋಷ್ಟು ದಿವಸ ದರ್ಬಾರ್ ಮಾಡಿಕೊಂಡು ಅಪ್ಪ ಅಮ್ಮ ಮೇಲೆ ರೋಪ್ ಮಾಡಿಕೊಂಡು ಅಥವಾ ಮನೆಗಿರ್ತಕ್ಕಂಥವ್ರ ಮೇಲೆ ನೀನು ಒಂಥರ ಗಡಸು ಧ್ವನಿಯಿಂದ ಮಾತಾಡ್ತಾ ಇಲ್ಲಿ ಏನೋ ನೀನು ಬೆಳೆಕಾಳು ಬೇಯಿಸ್ಕೋಬೋದು. ನಾಳೆ ಗಂಡನ ಮನೆಗೆ ಹೋದ್ಮೇಲೆ ಇದೆಲ್ಲರ ಮನೆಗಳಲ್ಲೂ ಇರ್ತಕ್ಕಂಥದ್ದೇ. ಆದರೂ ನಮ್ಮ ಮಗಳಲ್ವಾ ನನ್ನ ಮಗಳಲ್ವಾ ಅನ್ನೋ ತರಹ ನಾವು ಯಾವುದೂ ಅವ್ರು ಮಾಡೋ ತಪ್ಪುಗಳು ಯಾವುದೂ ನಾವು ತಲೆಗೆ ಹಾಕ್ಕೊಳ್ಳೋದೇ ಇಲ್ಲ, ಅವ್ರನ್ನ ಸರಿತಿದ್ದೋದೂ ಇಲ್ಲ. ಕೆಲವು ಕಡೆ ಇರ್ತಕ್ಕಂಥದ್ದು. ಆದರೆ ಕೆಲವ್ರ ಮನೆ ವಾಸ್ತು ಹಾಗಲ್ಲ. ಕೆಲವ್ರ ಮನೆಗಳಲ್ಲಿ ಕ್ರಮಶಿಕ್ಷಣ, ಈಗ ಬದುಕಬೇಕು ಅಂದರೆ ಹೀಗೇ ಬದುಕಬೇಕು, ಹೀಗಿರಬೇಕು, ಹೀಗೇ ಇರಬೇಕು, ನಿನ್ನ ಉಡುಗೆ ತೊಡುಗೆಗಳು ಹೀಗಿರಬೇಕು, ಹೀಗೇ ಇರಬೇಕು. ಇದೆಲ್ಲವೂ ಒಂದು ಹೆಣ್ಣು ಆ ಹೆಣ್ಣೆತ್ತ ತಂದೆಗೆ ಗೊತ್ತಾಗುತ್ತೆ. ಹಾಗೆ ಹೆಣ್ಣು ಮಕ್ಕಳಿಗೆ ತಂದೆ ಮೇಲೆ ಬಹಳಷ್ಟು ಅನುಕಂಪ ಇರುತ್ತೆ, ಪ್ರೀತಿ ಇರುತ್ತೆ, ಬಾಂಧವ್ಯ ಇರುತ್ತೆ. ತಾಯಿ ಹತ್ರ ಹೇಳಲಿಕ್ಕೆ ಆಗದಿರ್ತಕ್ಕಂಥದ್ದು ಸಹಿತ ತಂದೆ ಹತ್ರ ಹೆಣ್ಮಕ್ಳು ಹೇಳ್ಕೊತಾ ಇರ್ತಾರೆ. ಯಾಕೆಂದ್ರೆ ತಂದೆ ಮಕ್ಕಳ ಬಾಂಡಿಂಗು ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಅದೇ ಒಂದು ಕುಟುಂಬದಲ್ಲಿ ಬಾಲ್ಯದಲ್ಲಿ ತಂದೆಯನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿಬಿಟ್ರೆ ಆ ಹೆಣ್ಣುಮಕ್ಕಳ ನೋವು ಅದು ಹೇಳಲಿಕ್ಕೆ ಅಸಾಧ್ಯ. ಅಂಥ ಹೆಣ್ಣುಮಕ್ಕಳು ನಮ್ಮ ಭಾರತದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಕಡೆ ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ತಂದೆ ಮಕ್ಕಳ ಬಾಂಧವ್ಯ ಇದೆಯಲ್ಲ, ಹೆಣ್ಣಾಗಲಿ ಗಂಡಾಗಲಿ, ತಂದೆ ಮಕ್ಕಳ ಬಾಂಧವ್ಯ, ಒಂದು ಗೂಡಲ್ಲಿ ಸಂಸಾರ ಮಾಡ್ತಕ್ಕಂಥವ್ರು, ಒಂದು ಗೂಡಲ್ಲಿರ್ತಕ್ಕಂಥವ್ರು, ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಅರ್ಥಕೊಂಡು ಆ ಪ್ರೀತಿ ವಿಶ್ವಾಸವನ್ನು ಹಂಚ್ಕೊಂಡು ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಸಾಮೂಹಿಕ ಊಟ ಮಾಡೋ ಕಾಲ ಎದುರಾಗಬೇಕು. ಅವಾಗಲೇ ಆ ಜೀವನ. ಇದೆಲ್ಲ ಒಂದಾದರೆ ಮನೆಗೆ ಹೆಣ್ಮಗಳು ಯಾತಕ್ಕೆ ಬೇಕು? ಮನೆಗೆ ಒಂದು ಕುಟುಂಬಕ್ಕೆ ಒಂದು ಹೆಣ್ಣು ಇರಲೇಬೇಕು. ಆ ಹೆಣ್ಣು ಯಾತಕ್ಕೋಸ್ಕರ ಅಂದರೆ ಮನುಷ್ಯ ಇವತ್ತಿನ ದಿವಸ ನಾನು ಏನು ಹೇಗಿದ್ದೀನಿ ಅನ್ನೋದಕ್ಕಿಂತ ನನ್ನ ತಂದೆ, ನನ್ನ ತಾತ, ನನ್ನ ಮುತ್ತಾತ ಅವ್ರು ಹೇಗಿದ್ದರು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅವರಿಗೆ ಗತಿ ಕಾಣಿಸಬೇಕಾದ್ರೆ ನಮ್ಮ ತಂದೆ, ಅವ್ರ ತಂದೆ ಅಂದರೆ ಹಿಂದಿನ 7 ತಲೆಮಾರು, ಹಿಂದಿನ 7 ತಲೆಮಾರಿಗೆ, ಮುಂದಿನ 7 ತಲೆಮಾರಿಗೆ, ಹಿಂದಿನ 7 ತಲೆಮಾರು ಅವರಿಗೆ ಮುಕ್ತಿ ಕೊಡಲಿಕ್ಕೋಸ್ಕರ ಒಂದು ಕನ್ಯಾದಾನ ಮಾಡಬೇಕು. ಕನ್ಯಾದಾನ ಮಾಡಬೇಕಾದ್ರೆ ಒಂದು ಹೆಣ್ಣು ಇರಲೇಬೇಕು. ಎಷ್ಟೋ ಮನೆಗಳಲ್ಲಿ ಹೆಣ್ಣಿಲ್ದಂಥ ಮನೆಗಳಲ್ಲಿ ಹೆಣ್ಣು ಮಕ್ಕಳನ್ನು ದತ್ತು ತಗೊಂಡು ಅಥವಾ ಎಲ್ಲಾದರೂ ಮದುವೆ ಆಗ್ತಿದ್ರೆ ಆ ಹೆಣ್ಣುಮಕ್ಕಳ ಮದುವೆಗೆ ಒಂದಿಷ್ಟು ಧನ ಸಹಾಯವನ್ನು ಮಾಡಿ ನಾನು ಸಹಿತ ಈ ಹೆಣ್ಣುಮಗು ಕನ್ಯಾದಾನದಲ್ಲಿ ಭಾಗಿಯಾಗಿದ್ದೀನಿ ಅಂತ ಹೇಳುವಂಥ ಗುಣ ಸಾಕಷ್ಟು ಜನರ ತಂದೆ ತಾಯಂದ್ರಿಗಿದೆ. ಮನೆಗೊಬ್ಬಳು ಹೆಣ್ಣುಮಗಳಿಲ್ಲ ಅಂದರೆ ಮದುವೆ ಸಂದರ್ಭದಲ್ಲಿ ಯಾರೋ ಮನೆಗೆ ಮದುವೆ ಆಗ್ತಾ ಇದ್ರೆ ಹೆಣ್ಣೆತ್ತಿರ್ತಕ್ಕಂಥವ್ರ ಕುಟುಂಬಕ್ಕೆ ಏನಾದ್ರು ಒಂಚೂರು ಸಹಾಯ, ಧನ ಸಹಾಯ ಆಗಿರ್ಬೋದು, ವಸ್ತ್ರ ಆಗಿರ್ಬೋದು, ಅಥವಾ ದವಸ ಧಾನ್ಯಗಳಾಗಿರ್ಬೋದು, ಒಟ್ಟು ಆ ಹೆಣ್ಣುಮಗಳ ಮದುವೆ ಟೈಮ್ನಲ್ಲಿ ಸಹಾಯ ಮಾಡುವಂತಹ ಒಂದು ಮನಸ್ಥಿತಿ ಇವತ್ತಿಗೂ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಸಾಕಷ್ಟು ಜನಕ್ಕಿದೆ. ಯಾತಕ್ಕೋಸ್ಕರ ಅಂದರೆ ಹಿಂದಿನ 7 ತಲೆಮಾರಿಗೆ ಗತಿ ಕಾಣಿಸ್ಬೇಕಲ್ಲ. ಅದರ ಅರ್ಥ ಮಾಡ್ಕೊಳ್ಳಿ. ಕನ್ಯಾದಾನ ಅಂತಕ್ಕಂಥದ್ದು ಸಾಮಾನ್ಯವಾದ್ದಲ್ಲ. ಈ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗಳು ಇನ್ನೊಬ್ಬರ ಮನೆ ದೀಪ ಹಚ್ಚಿ ಆ ಮನೆಯ ವಂಶವನ್ನು ಉದ್ಧಾರ ಮಾಡೋಂಥ ಆ ಹೆಣ್ಣಿಗೆ ದಾರಿ ಮಾಡಿಕೊಡ್ಬೇಕಾದ್ರೆ ಲಕ್ಷ್ಮೀನಾರಾಯಣ ಆ ಕಾಯಿ ಮೇಲಿಟ್ಟು ಪೂರ್ಣ ಫಲದ ಮೇಲೆ ಲಕ್ಷ್ಮೀನಾರಾಯಣ ವಿಗ್ರಹವನ್ನಿಟ್ಟು ಅಥವಾ ಅವರವರ ಪದ್ಧತಿ ಪ್ರಕಾರ ಕನ್ಯಾದಾನವನ್ನು ಮಾಡಿಕೊಟ್ರೆ ಆಗ ಆ ಹೆಣ್ಣು ಮಗಳಿಗೆ, ಹೆಣ್ಣೆತ್ತಿರ್ತಕ್ಕಂಥ ತಂದೆ ತಾಯಿಗೆ, ಆ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರಿಗೆ ಒಂದು ಸದ್ಗತಿ. ಅದಕ್ಕೋಸ್ಕರ ಒಂದು ಹೆಣ್ಣು ಮನೆ ಕಣ್ಣು, ಒಂದು ಹೆಣ್ಣು ಮನೆಗಿರಲೇಬೇಕು. ಅದಕ್ಕೆ ಹೆಣ್ಣು ಮಕ್ಕಳ ಹೆತ್ತವರಿಗೆ ಅದರ ಅರಿವೇನು ಅಂತಕ್ಕಂಥದ್ದಿರುತ್ತೆ. ಒಂದಷ್ಟು ಜನಕ್ಕೆ ಏನಪ್ಪ ಅಂದರೆ ಹೆಣ್ಣೆತ್ಬಿಟ್ರೆ ನಾಳೆ ಮದುವೆ ಟೈಮ್ನಲ್ಲಿ ಭಾಳ ಕಷ್ಟ ಆಗುತ್ತಲ್ಲ, ಆ ಮಕ್ಕಳನ್ನ ಕಷ್ಟಪಟ್ಟು ಓದಿಸಿದ್ಮೇಲೆ ಇನ್ನೊಬ್ಬರ ಮನೆಗೆ ಕೊಡಬೇಕಲ್ವ, ಇದೆಲ್ಲ ಚಿಂತನೆ ಮಾಡೋರಿದ್ದಾರೆ. ಆದರೆ ಅದರ ಹಿಂದಿರುವಂಥ ಸುಖ ಸಂತೋಷ ಇದೆಯಲ್ಲ, ಆ ಬಾಂಧವ್ಯ ಇದೆಯಲ್ಲ, ಬಾಂಡಿಂಗ್ ಇದೆಯಲ್ಲ, ಆ ತಂದೆ ಮಕ್ಕಳೆಲ್ಲರೂ ಒಂದು ಕಡೆ ಕೂತ್ಕೊಂಡು ಊಟ ಮಾಡುವಾಗ ಸಿಗುವಂಥ ಸುಖ ಸಂತೋಷ ಇದೆಯಲ್ಲ, ಆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಾಗಿರುವಂಥದ್ದು ಇದೆಯಲ್ಲ, ಯಾವುದೇ ಒಂದು ವಿಚಾರದಲ್ಲಿ ಅಪ್ಪ ಅಂತ ಓಡಿ ಬರುವಾಗ ಆ ಮಕ್ಕಳಿಗೆ ಆಗುವಂತಹ ತಂದೆಗಿರುವಂಥ ಆನಂದ ಇದೆಯಲ್ಲ, ಇದು ಎಷ್ಟು ಕೋಟಿ ಅದರ ಮುಂದೆ ನಿಂತ್ಕೊಂಡ್ರೆ ಸಮ ಆಗತ್ತಾ? ಸಾಧ್ಯವೇ ಇಲ್ಲ. ಅದು ಆ ಬಾಂಧವ್ಯದ ಅನುಬಂಧ. ಅದು ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಬಹಳ ಅರ್ಥಪೂರ್ಣವಾಗಿ ಹೆಣ್ಣು ಮಕ್ಕಳು ಮನೆಗೆ ಎಷ್ಟು ಮುಖ್ಯ, ಆ ಒಂದು ಮಹತ್ವವನ್ನು ಸವಿಸ್ತಾರವಾಗಿ ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು ಗುರುಗಳು. ಅದರ ಜೊತೆ ಪಂಚಾಂಗ ಶ್ರವಣವನ್ನು ಕೂಡ ಮಾಡಬೇಕು, ರಾಶಿಫಲದತ್ತನೂ ಕೂಡ ಗಮನವನ್ನು ಹರಿಸಬೇಕು. ಅದಕ್ಕೋಸ್ಕರ ಈಗ ಪಂಚಾಂಗ ಶ್ರವಣವನ್ನು ಮಾಡಿದ್ದಾದ ನಂತರ, ದಿನ ವಿಶೇಷತೆಯನ್ನು ತಿಳ್ಕೊಂಡಿದ್ದಾದ ನಂತರ ಆ ಒಂದು ವಿಶೇಷವಾಗಿರ್ತಕ್ಕಂಥ ಆ ಒಂದು ವಿಚಾರವನ್ನು ಮತ್ತಷ್ಟು ತಿಳ್ಕೊಳ್ತಕ್ಕಂಥದ್ದಕ್ಕೆ ನನಗೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೇನೆ. ಯಾಕೆಂದರೆ ಹೆಣ್ಣು ಮಕ್ಕಳು ಅಂದರೆ ಅಷ್ಟು ಶ್ರೇಷ್ಠ, ಅಷ್ಟೇ ಗೌರವ. ಹೆಣ್ಣು ಮಕ್ಕಳಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನವೂ ಕೂಡ ಅಷ್ಟೇ ಗೌರವಾನ್ವಿತವಾಗಿರಬೇಕಾಗಿರ್ತಕ್ಕಂಥದ್ದು. ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆದರೆ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ.
ದಿನ ವಿಶೇಷ ಬಹಳ ಚೆನ್ನಾಗಿದೆ. ಹೌದು ಗುರುಗಳೇ, ಅದೇ ವಿಚಾರಗಳು ತಿಳ್ಕೊಳ್ಳುವಂಥದ್ದಿದೆ. ಹಾಂ, ಪಂಚಾಂಗ ಶ್ರವಣ ಇದು ಬಹಳ ಮುಖ್ಯ. ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ಶುಭದಾಯಕವಾಗಿರ್ತಕ್ಕಂಥ ವಾರ. ದೇವಿ ಔಪಾಸನೆ ಮಾಡಲಿಕ್ಕೂ ಜೊತೆಗೆ ಹೆಣ್ಣಿನ ಬಗ್ಗೆ ನಾವು ತಿಳಿಸ್ತಾ ಹೋದ್ವಿ. ಮನೆಗೆ ಒಂದು ಹೆಣ್ಣು ಅವಳು ಕಣ್ಣಾಗಿರ್ತಾಳೆ ಅಂತ. ಆ ಕಣ್ಣು ಪ್ರತಿ ಕ್ಷಣ ನೋಡಿ ಅಮ್ಮ ಅಂತೀವಿ. ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ದೇವರ ಸಾನ್ನಿಧ್ಯಕ್ಕೆ ಹೋದರೆ ಫಸ್ಟು ದೇವಿಗೆ ನಮಸ್ಕಾರ ಮಾಡ್ತೀವಿ, ಮನೆಯಲ್ಲಿ ತಾಯಿ ನಮಸ್ಕಾರ ಮಾಡ್ತೀವಿ. ಜೊತೆಗೆ ಹೆಂಡತಿ ಇದ್ದರೆ ಆಕೆಯನ್ನು ಬಹಳಷ್ಟು ವಿಶೇಷವಾಗಿ ಹೃದಯದಲ್ಲಿ ಇಟ್ಕೊಂಡೆ ಆರಾಧನೆ ಮಾಡ್ತೀವಿ. ಇಷ್ಟೆಲ್ಲ ಆಗಿ ಮನೆಗೊಬ್ಬ ಹೆಣ್ಣು ಮಗಳು ಹುಡ್ತಾಳೆ ಅಂತ ಗೊತ್ತಾದ ತಕ್ಷಣ ಮುಖ ಸಪ್ಪು ಮಾಡ್ತೀವಿ. ಇದು ಸಾಕಷ್ಟು ಕುಟುಂಬಗಳಲ್ಲಿದೆ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಮನೆಗೆ ಹೆಣ್ಣು ಬೇಕೇ ಬೇಕು. ಪ್ರತಿಯೊಬ್ಬರ ಮನೆಗೂ ಒಂದು ಹೆಣ್ಣು ಮಗಳಿರಬೇಕು. ಸಾಧ್ಯವಾದಷ್ಟು ಅದರಲ್ಲೂ ಈ ಭ್ರೂಣ ಹತ್ಯೆ ಅಂತಕ್ಕಂಥದ್ದನ್ನು ಎಷ್ಟೇ ನಿಷೇಧ ಮಾಡಿದ್ರೂ ಅದರ ಮಧ್ಯೆ ಇನ್ನೇನೋ ಒಂದು ಅವಕಾಶಗಳನ್ನು ನೋಡ್ತಾ ಇರ್ತೀರಿ. ಅಕ್ಷಮ್ಯ ಅಪರಾಧ, ಅದು ತಪ್ಪೋದು, ಅದು ಮಾಡೋಕ್ಕೆ ಹೋಗಬೇಡಿ. ಅಂತ ಮಾಡೋವಂಥ ಚಿಂತನೆ ಇದ್ದರೂ ಅದನ್ನು ಚಿಂತನೆ ತೆಗೀರಿ. ಹೆಣ್ಣಾಗಲಿ ಗಂಡಾಗಲಿ ಮನೆಗೊಂದು ಮುದ್ದಾದಂಥ ಮಗು ಇರಲಿ, ಒಳ್ಳೆಯದಾಗಲಿ. ಇದು ಮಗು ಕಾನ್ಸೆಪ್ಟ್ ಅಲ್ಲ, ನೀವು ಹೇಳಿರೋ ವಿಚಾರಕ್ಕೆ ನಾನು ಮಧ್ಯ ಮಾತಾಡಿದ್ದೇನೆ ಅಷ್ಟೇ. ಆಮೇಲೆ ಇದೇನಪ್ಪ ಇವತ್ತು ಮಕ್ಕಳ ಬಗ್ಗೆ ಹೇಳ್ತಿದ್ದಾರೆ, ಮನೆಗೊಂದು ಮಗು ಇರಬೇಕು, ಅದಲ್ಲ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಮನೆಗೆ ಒಂದು ಹೆಣ್ಣನ್ನು ಮದುವೆ ಮಾಡಿಕೊಳ್ಬೇಕಾದ್ರೆ ಒಂದು ಹೆಣ್ಣನ್ನು ಶೋಧಿಸಿ ತೊಗೊಂಡು ಬನ್ನಿ. ಸಾಧ್ಯವಾದಷ್ಟು ಒಳ್ಳೆ ನಡತೆ ಇರತಕ್ಕಂಥ ಹೆಣ್ಣು ಬೇಕು, ಒಳ್ಳೆ ಸೌಜನ್ಯತೆ ಇರಬೇಕು, ಒಳ್ಳೆ ಜ್ಞಾನ ಇರಬೇಕು, ವಿದ್ಯೆ ಇರಬೇಕು. ಇಷ್ಟೆಲ್ಲ ಕಥೆ ಹೇಳ್ತೀವಿ. 5 ವರ್ಷ ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಮೌಲ್ಯಗಳ ಬಗ್ಗೆ, ದೇಶ ರಾಜ್ಯವನ್ನು ಸರಿಯಾದಂಥ ದಾರಿನಲ್ಲಿ ನಡೆಸುವಂಥದ್ರ ಬಗ್ಗೆ, ನಿಮ್ಮ ಊರು, ನಿಮ್ಮ ಗ್ರಾಮ, ನಿಮ್ಮ ತಾಲೂಕು, ನಿಮ್ಮ ಡಿಸ್ಟಿಕ್ಕನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥವ್ರ ಬಗ್ಗೆ, ನಿಮಗೆ ಬೇಕೋ ಬೇಡಗಳ ಅಭಿವೃದ್ಧಿ ಬಗ್ಗೆ, ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಒಳ್ಳೆಯ ಒಂದು ಸಂಸ್ಕೃತಿ ಬಗ್ಗೆ, ಬೇಕಾಗಿರ್ತಕ್ಕಂಥ ರಾಜ್ಯದಲ್ಲಿ ಸುಖ ಸಂತೋಷ ನೆಮ್ಮದಿ ಬಗ್ಗೆ ಒಳ್ಳೆ ಸೂಕ್ತವಾದಂಥ ನಾಯಕರು ಬೇಕು. ಆ ನಾಯಕರನ್ನು ಆಯ್ಕೆ ಮಾಡುವಂಥ ಕಾಲ. ವೋಟಿಂಗ್ ಅಂತಕ್ಕಂಥದ್ದು, ಮತದಾನ ಅಂತಕ್ಕಂಥದ್ದು. ಮತದಾನವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾಳೆ ಎಲ್ಲರೂ ತಪ್ಪದಿರ ಪ್ರತಿಯೊಬ್ಬರೂ ಮತದ ಗಟ್ಟೆಗೆ ಬಂದು ಮತದಾನವನ್ನು ಮಾಡಿ. ಯಾಕೆಂದರೆ ಮತದಾನದಲ್ಲಿ ಮಾತ್ರವೇ ನಿಮ್ಮ ಹಕ್ಕು ಭಾಳ ಚೆನ್ನಾಗಿರ್ತಕ್ಕಂಥದ್ದು. ನಿಮ್ಮ ಒಂದು ಓಟಿಗೆ ಭಾಳ ಬೆಲೆ ಇದೆ. ಬೆಲೆ ಅಂದರೆ ದುಡ್ಡು ಕಾಸು ಕೊಟ್ಟು ಕೊಂಡ್ಕೊಳ್ತಕ್ಕಂಥದ್ದಲ್ಲ ನಾನು ಹೇಳ್ತಿರ್ತಕ್ಕಂಥದ್ದು. ನಿಮ್ಮ ಒಂದು ಮತದಾನ ಸಮಾಜವನ್ನು ಸರಿಯಾದ ದಾರಿಗೆ ತೊಗೊಂಡು ಹೋಗಲಿಕ್ಕೆ ದಾರಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ತಪ್ಪದಿರ ವೋಟ್ ಮಾಡಿ, ಒಳ್ಳೆಯದಾಗಲಿ. ಇನ್ನು ಇವತ್ತಿನ ಪಂಚಾಂಗ ರಾಶಿಫಲದ ಕಡೆ ಗಮನ ಹರಿಸೋಣ. ಏನೇ ಆದರೂ ಗುರುಗಳ ಬಾಯಿನಲ್ಲಿ ಈ ಓಟು, ಈ ಪ್ರಚಾರ ಅಥವಾ ಇನ್ನೇನೋ ಮತ್ತೊಂದು ಮಗದೊಂದು ಇಂಥವರು ಮತ್ತೊಂದು ಅದ್ಯಾವುದು ಬರದದ್ದು, ಗೊತ್ತಿಲ್ಲದ್ದು. ಗೊತ್ತಿರೋದಿಷ್ಟೇ, ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರು ನೋವಲ್ಲಿದ್ದಾರೆ, ಯಾರ ಕಷ್ಟಕ್ಕೆ ಒಂದಷ್ಟು ಧ್ವನಿಯಾಗಿ ನಿಲ್ಲಬಹುದು ಅಥವಾ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕಬಹುದು. ಇನ್ನೊಬ್ಬರ ಕುಟುಂಬದಲ್ಲಿ ಒಂದು ನೆಮ್ಮದಿಯಾದಂತಹ ಒಂದು ದೀಪ ಉರಿದ್ರೆ ಅದು ಮಹರ್ಷಿ ಆನಂದ ಗುರೂಜಿಯವರಿಗೆ ತೃಪ್ತಿಕರವಾದ್ದು. ಈ ಕಾಯಕವನ್ನೇ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದೇ ನಮಗೆ ಬಹಳ ತೃಪ್ತಿ. ಒಳ್ಳೆಯದಾಗಲಿ. ಆದರೆ ಮತದಾನದ ಬಗ್ಗೆ ಒಂದು ಎಚ್ಚರಿಕೆ ಮಾತು ಬೇಕಲ್ಲ, ಅದಕ್ಕೆ ತಿಳಿಸಿದ್ದೇನೆ. ಒಳ್ಳೆಯದಾಗಲಿ. ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ 9/5/2023 ಮಂಗಳವಾರ. ಇವತ್ತು ಚತುರ್ಥಿ, ಮೂಲಾ ನಕ್ಷತ್ರ ಇರತಕ್ಕಂಥದ್ದು. ಮೂಲಾ ನಕ್ಷತ್ರ ಎಂಬತಕ್ಕಂಥದ್ದು ಬಹಳ ವಿಶೇಷವೇ. ಎಷ್ಟೋ ಬಾರಿ ಮೂಲಾ ನಕ್ಷತ್ರ ಅಂದಾಗ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಒಂದಿಷ್ಟು ಕಣ್ಣೀರು ಹಾಕುವಂಥವ್ರು, ಹಾಕ್ಸೋವಂಥವ್ರು ಇಬ್ಬರು ಇದ್ದಾರೆ ಇಲ್ಲಿ. ಅದಕ್ಕೋಸ್ಕರ ನಾನು ಹೇಳೋದು, ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬಹುಶಃ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೇ ಸಾಕಷ್ಟು ಹೊತ್ತು ಹೇಳೋದು ಅಂತ ಹೊತ್ತಿಡಿದು ಹೇಳ್ತಾ ಇರ್ತೀವಿ ನಾವು. ಉದ್ದೇಶ ಮೂಲಾ ನಕ್ಷತ್ರ ಭಯಪಡಬೇಡಿ, ಮೂಲಾ ನಕ್ಷತ್ರದವರು ಧೈರ್ಯವಾಗಿರಿ, ಮೂಲಾ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಹೆದರೋದು ಬೇಡ, ಧೈರ್ಯವಾಗಿರಿ, ನಿಮ್ಮ ನಕ್ಷತ್ರಕ್ಕೆ ಹೆಚ್ಚಿನ ಬಲ ಇದೆ. ಆದರೆ 4-6 ಜನ 4-6 ಥರ ಮಾತಾಡಿ ಆ ನಕ್ಷತ್ರದ ಬಗ್ಗೆ ಇರ್ತಕ್ಕಂಥ ಆ ವ್ಯಕ್ತಿತ್ವ, ಅದರಲ್ಲಿರೋ ತೂಕ, ಅದರಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದ ವಿಚಾರ ಇವೆಲ್ಲವನ್ನು ಪಕ್ಕಕ್ಕೆ ತಳ್ತಾ ಇದ್ದಾರೆ. ಆದರೆ ನಾನು ಹೇಳೋದಿಷ್ಟೇ, ಮೂಲಾ ನಕ್ಷತ್ರ ಅಂದಾಗ ತಾಯಿ ಶಾರದೆಯನ್ನು ಪ್ರಾರ್ಥನೆ ಮಾಡಿ, ಶಾರದೆಯ ಜನ್ಮ ನಕ್ಷತ್ರವಾದ್ದರಿಂದ ಆ ತಾಯಿಯ ಅನುಗ್ರಹದೊಂದಿಗೆ ನಿಮ್ಮೆಲ್ಲರ ಜೀವನ ಸುಖಮಯವಾಗಿರಲಿ, ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಜೊತೆಗೆ ಈ ಶುಭ ದಿನದ ಇವತ್ತಿನ ರಾಶಿಫಲದ ಕಡೆ ಎಲ್ಲರೂ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ.
ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಟ್ಟಷ್ಟು ಲಾಭವಿದೆ. ಆದರೆ ಶುಭ ಮಂಗಳವಾರ ಆದ್ದರಿಂದ ಹನುಮನ ಪ್ರಾರ್ಥನೆ ಮಾಡಬೇಕಾಗಿದೆ. ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಳೋಂಗಾಗತ್ತೆ. ಇವತ್ತು ಹನುಮನ ಸಾನ್ನಿಧ್ಯಕ್ಕೆ ಬಂದು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಹನುಮನ ಸಾನ್ನಿಧ್ಯಕ್ಕೆ ಬಂದು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿದ ನಂತರ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾರು ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಕಾಣ್ತೀರಿ. ಆದರೆ ಮೇಷರಾಶಿಯವರಿಗೆ ಒಂದು ಎಚ್ಚರಿಕೆಯ ನುಡಿ ಏನಪ್ಪ ಅಂದರೆ, ಇವತ್ತು 4ರಿಂದ 6 ಗಂಟೆ ತನಕ, ಸಂಧ್ಯಾಕಾಲ 4ರಿಂದ 6, ಸೂರ್ಯಾಸ್ತಮ ಕಾಲ. ಈ ಸೂರ್ಯಾಸ್ತಮ ಕಾಲ 4ರಿಂದ 6 ಗಂಟೆ ತನಕ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆ ಇರಲಿ. ಈ ಸಮಯದಲ್ಲಿ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಮಾಡುವ ಪ್ರತಿಯೊಂದು ಕಾಯಕವನ್ನು ಒಂದಲ್ಲ 2 ಬಾರಿ ಆಲೋಚನೆ ಮಾಡಿ ನಿಧಾನಕ್ಕೆ ಮಂದಗತಿ ಅಂದರೂ ಪರವಾಗಿಲ್ಲ, ಅಥವಾ ಇವತ್ತು ಮಾಡೋ ಕೆಲಸ ಅಂದರೆ ಆ ಕ್ಷಣಕ್ಕೆ ಮಾಡುವ ಕೆಲಸ ಒಂದು ದಿನದ ಮಟ್ಟಿಗೆ ಮುಂದೂಡಿದ್ರೂ ಪರವಾಗಿಲ್ಲ. ಎಚ್ಚರಿಕೆಯ ನುಡಿ ನಿಮಗಿರಲಿ. ಮೇಷರಾಶಿಯವರು ದುಡುಕಿ ತೀರ್ಮಾನ ತಂದುಕೊಳ್ಳೋದು ಸಮಂಜಸವಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ರಾಶಿಫಲವನ್ನು ಪ್ರಾರಂಭವನ್ನು ಮಾಡಿದ್ವಿ. ಬಹಳ ವಿಶೇಷವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವರ ದಿನ ಭವಿಷ್ಯದ ಬಗ್ಗೆ ತಿಳ್ಕೊಂಡ್ವಿ. ಗುರುಗಳೇ, ಈಗ ಇನ್ನುಳಿದಿರತಕ್ಕಂಥ ರಾಶಿಗಳ ಫಲಾಫಲಗಳನ್ನು ತಾವು ನಮಗೆ ತಿಳಿಸ್ಕೊಡ್ಬೇಕು. ಖಂಡಿತ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸೌಮ್ಯವಾಗಿ, ಧರ್ಮ ಮಾರ್ಗದಲ್ಲಿ ನಡೀತಾ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹದ್ದು, ಒಳ್ಳೆ ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ತಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಇದೆ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಒಳ್ಳೆಯ ಯಶಸ್ಸಿದೆ. ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂತಹ ಅದೃಷ್ಟ ಇರತಕ್ಕಂಥ ದಿನ. ವೃಷಭ ರಾಶಿಯವರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದೇವಿ ಉಪಾಸನೆಯನ್ನು, ಅಂದರೆ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಮನೆ ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ, ನಿಮ್ಮ ಮಾತೃಶ್ರೀಯವರಾಗಲಿ ಅಥವಾ ನಿಮಗಿನ್ನ ಹಿರಿಯರಾಗಲಿ ಯಾರಿದ್ದಾರೋ ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಸಾಧ್ಯವಾದರೆ ಇವತ್ತಿನ ದಿವಸ ಶ್ವೇತವರ್ಣದ ಪುಷ್ಪಗಳು, ಬಿಳಿಯ ಬಣ್ಣದ ಹೂಗಳನ್ನು ಯಾವುದಾದ್ರೂ ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶನಿ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಎಂತಹ ಅಸಾಧ್ಯವಾದ್ದಾದರೂ ಅದನ್ನು ಸಾಧನೆ ಮಾಡಿಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ಆರ್ಥಿಕ ಪರಿಸ್ಥಿತಿಯ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡ್ತೀರಿ. ಹಾಗೆ ಜವಾಬ್ದಾರಿ ಎಂಬತಕ್ಕಂಥದ್ದು ಕಾಯಕದಲ್ಲಿ ಯಾವುದೇ ಲೋಪ ಬಾರದಂತೆ ಎಲ್ಲವನ್ನು ಸಿದ್ಧ ಕಾರ್ಯನಿರ್ವಹಿಸಿಕೊಂಡು ಹೋಗುವಂಥ ಕಾಯಕವನ್ನು ತಾವು ಮಾಡ್ತೀರಿ. ಅದರಲ್ಲೂ ಮುಖ್ಯವಾಗಿ ಉದ್ಯೋಗವನ್ನು ಹುಡುಕಿ ಬರ್ತಕ್ಕಂಥವ್ರಿಗೆ, ಉದ್ಯೋಗ ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥವ್ರಿಗೆ, ಅಥವಾ ಇರ್ತಕ್ಕಂಥ ಉದ್ಯೋಗದಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣಲಿಕ್ಕೂ ಸಹಿತ ಒಂದು ಒಳ್ಳೆ ಆಲೋಚನೆ ಮಾಡುವಂತಹ ಯೋಗಫಲ ಇರ್ತಕ್ಕಂಥ ದಿನ. ಇವತ್ತು ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮನೋಜವಂ ಆರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆ ಒಂದಿದ್ದರೆ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ಇವತ್ತಿನ ದಿವಸ ಮಾಡುವಂತಹ ತಂತ್ರ ಮಂತ್ರ ಯಂತ್ರಗಳು ಅಥವಾ ದೇವತಾ ದರ್ಶನ, ದೇವರ ಆರಾಧನೆ, ಜೊತೆಗೆ ಆ ಹನುಮನ ವಿಶೇಷವಾಗಿರ್ತಕ್ಕಂಥ ಅರ್ಚನಾ ಕುಂಕುಮ ಪ್ರಸಾದ, ಇದೆಲ್ಲವೂ ತಮಗೆ ಒಳ್ಳೆಯ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ಇವತ್ತಿನ ದಿವಸ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿದ್ದೀರಿ. ಸೌಮ್ಯ ಬೇಕು, ತಾಳ್ಮೆ ಬೇಕು. ತಾಳಿದವನು ಬಾಳಿ ಅನ್ನೋ ಅಂತಾರಲ್ಲ, ಹಾಗೆ ತಾಳ್ಮೆ ಬೇಕು. ನಡೀತಕ್ಕಂಥದ್ದು, ಆಗುವಂತಹದ್ದು, ಆಗಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ನಡೆಯುತ್ತೆ. ಆದರೆ ಆಗುವ ಮುನ್ನ, ಮಾಡುವ ಮುನ್ನ, ಅಥವಾ ಯಾವುದೇ ಒಂದು ಚಿಂತನೆಯನ್ನು ಆಲೋಚನೆ ಮಾಡೋಕ್ಕೂ ಮುನ್ನ ದುಡುಕಿ ತೀರ್ಮಾನ ತಂದುಕೊಂಡು ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಅಪನಂಬಿಕೆ ಇವತ್ತು ತಂದುಕೊಳ್ಳಬಾರದು. ಇವತ್ತಿನ ದಿವಸ ಸ್ವಲ್ಪ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡೋದ್ರಿಂದ, ಈ ಶುಭ ದಿನ ರಾಹುಕಾಲದಲ್ಲಿ ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಂದುಕೊಳ್ತೀರಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ಕಡಲೆಬೇಳೆ, 1 ಚಿಟಿಗೆಯಷ್ಟು ಅಕ್ಕಿ, ಈ 3 ಧಾನ್ಯಗಳನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕುವಂಥದ್ದು. ಸಣ್ಣ ಹೆಣ್ಣು ಮಕ್ಕಳಿಗೆ, ಅಂದರೆ 9 ಅಥವಾ 11 ವರ್ಷದ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಏನಾದ್ರು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ.
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ಮಾಡುವ ಪ್ರತಿಯೊಂದು ಕಾಯಕವೂ ಪರಿಪೂರ್ತಿ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಸಂದೇಹ ಇದೆ. ಅದರಲ್ಲೂ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಸ್ವಲ್ಪ ಮಟ್ಟಿಗೆ ಮೌನದಲ್ಲೇ ಇರ್ತೀರಿ. ಯಾವುದನ್ನೂ ಸಹಿತ ಪರಿಪೂರ್ತಿ ಆಗದಂಥ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇರ್ತೀರಿ. ಹಾಗೆ ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕು, ವ್ಯವಹಾರವನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಬೇಕು, ತೃಪ್ತಿಕರವಾದಂತಹ ಕೆಲಸಗಳಲ್ಲಿ ಹೆಚ್ಚಿನ ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅನ್ನೋರ್ಗು ಒಂದಷ್ಟು ತೊಂದರೆ ತಾಪತ್ರ ಇದೆ. ಆದರೆ ಇವತ್ತು ನೀವು ಮಾಡಬೇಕಾದ್ದು ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಡ್ತಕ್ಕಂಥದ್ದು. ಅಥವಾ ಎಲ್ಲಾದರೂ ನಿಜವಾದಂತಹ ವಾನರ ಸೈನ್ಯ ಇದ್ದರೆ, ಅಂದರೆ ಒಂದಷ್ಟು ಕೋತಿಗಳು ಕಂಡು ಬಂದರೆ ಅದಕ್ಕೆ ಏನಾದ್ರು ಒಂಚೂರು ತಿನ್ನೋದಕ್ಕೆ ಒಂಚೂರು ಪದಾರ್ಥಗಳನ್ನು ಕೊಟ್ಟು ಒಂದು ಗೋವಿಗೆ ಪ್ರಾರ್ಥನೆ ಮಾಡೋದ್ರಿಂದ, ಗೋವಿಗೆ ನಮಸ್ಕಾರ ಮಾಡೋದ್ರಿಂದ, ಗೋಗ್ರಾಸ ಕೊಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೇಷರಾಶಿಯಿಂದ ಹಿಡಿದು ಸಿಂಹರಾಶಿಯವರೆಗೂ ಕೂಡ ಇವತ್ತಿನ ದಿವಸದ ವಿಶೇಷತೆಗಳು, ಫಲಾಫಲಗಳೇನು ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗುರೂಜಿ ಅವರ ಜೊತೆ ನೇರವಾಗಿ ಮಾತಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಕರೆ ಮಾಡಿ ಕಾಯ್ತಾ ಇದ್ದೀರಿ, ಸಿದ್ಧರಾಗಿದ್ದೀರಿ. ಈಗ ಪ್ರಾರಂಭವನ್ನು ಮಾಡೋಣ. ಸ್ವರಜ್ಯೋತಿಷ್ಯ. ಮಂಗಳವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡ ಬನ್ನಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ಸ್ವರ್ಗದ ಕಲೆಕ್ಷನ್ ಸಿಕ್ಕಂಗೆ ಆಯ್ತು. ಒಳ್ಳೇದಾಗ್ಲಿ ತಾಯಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಆರ್ತಿ ಅಂತ ಗುರುಜಿ. ಎಲ್ಲಿಂದ ಕರೆ ಮಾಡಿದ್ದೀರಿ ತಾಯಿ? ಗುಲ್ಬರ್ಗ ಡಿಸ್ಟ್ರಿಕ್ಟ್ ಇಂದ. ಆಯ್ತು ತಾಯಿ, ಗುರುಜಿ ಅವ್ರ ಹತ್ರ ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನೋಡಿ, ಇವತ್ತು ಇಬ್ಬಿಬ್ಬರನ್ನ ಮಾತಾಡುವಂಥ ಟೈಮ್ ಬಂತಲ್ಲ. ನೀವು ಅಲ್ಲಿ ಮಾತಾಡಬೇಕಾ, ಇಲ್ಲಿ ಮಾತಾಡಬೇಕಾ, ಮಾತಾಡೋರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಹೇಳಮ್ಮ. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಹೇಳಮ್ಮ, ಏನು ಓದಿದ್ಯಾ ಮಗು? ಸೆಕೆಂಡ್ ಇಯರ್ ಓದಿದ್ದು. ಮನೇಲಿ ಪ್ರಯತ್ನ ಮಾಡ್ತಾ ಇದ್ದಾರಾ? ನನ್ನ ಮದುವೆ ಆಗಿದೆ ಗುರುಜಿ. ಆಗಿದ್ಯಾ? ಹಾಂ, ಹೇಳಮ್ಮ. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಹೇಳಮ್ಮ. ಅವ್ರು ಏನೇನು ಗುರುಜಿ, ಒಟ್ಟ ಸ್ವಲ್ಪ ದಿವಸ ಹಿಡಿದು ಒಟ್ಟ ಮನೆಯಲ್ಲಿ ಏನೋ ಒಂದು ವಿಚಿತ್ರ ಆರಾಮಿಲ್ಲಾರ್ದಂಗ, ಏನೇ ಕೆಲಸ ಮಾಡ್ರು ಜಸ್ಟ್ ಇಲ್ಲ, ಸಕ್ಸಸ್ ಇಲ್ಲ. ಓನ್ ಲಾರಿ ತಗೊಂಡಿರು 1 ವರ್ಷ ಆಯ್ತು. ಏನ್ ಮಾಡ್ರು ಒಟ್ಟ ಸಕ್ಸಸ್ ಆಗ್ತಾ ಇಲ್ಲ ಗುರುಜಿ. ಈಗಂತೂ 6 ತಿಂಗಳಂತೂ ಪೂರ್ತಿ ಮನೇಲೆ ಯಾರು ಏನ್ ಕೆಲಸ ಇಲ್ಲ. ಮನೇಲಿ ಇದ್ದಾರಾ? ಯಜಮಾನ್ ಇದ್ದಾರಾ? ಇಲ್ರಿ ಗುರುಜಿ, 5 ನಿಮಿಷ ಆಯ್ತು ಅವ್ರ ಹೊರಗಡೆ ಹೋಗಿ. ಅವ್ರ ನಕ್ಷತ್ರ ಗೊತ್ತಾ? ನಕ್ಷತ್ರ ಏನ್ ಗೊತ್ತಿಲ್ಲ ಗುರು. ಮತ್ತೆ ಏನೂ ಆಧಾರ ಇಲ್ಲ ಅಂದರೆ ಅವ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗತ್ತಮ್ಮ? ನೀನು ಫೋನ್ ಮಾಡಿದ್ಯಾ ಅಂತ ನಿನ್ನ ಮನಸ್ಸು ಸಮಾಧಾನವಾಗಿ 2 ಮಾತಾಡಿದ್ರೆ ಪ್ರಯೋಜನ ಅಲ್ಲ. ನೀನು ಅವ್ರ ಬಗ್ಗೆ ಮಾತಾಡಬೇಕು ಅಂದಾಗ ನನಗೆ ಅವರ ಸ್ವರತರಂಗ ಬೇಕು, ಅಥವಾ ಅವರ ಕಣ್ಣುರೇಖೆ ನನ್ನ ಮುಂದೆ ಇರಬೇಕು. ಏನೂ ಆಧಾರ ಇಲ್ದಿರೋ ವ್ಯಕ್ತಿನ ಇಟ್ಕೊಂಡು ಸುಮ್ಮನೆ ಮಾತಾಡ್ತಾ ಹೊರಟ್ರೆ ಸಮಯ ವೃಥಾ ವೇಸ್ಟ್ ಆಗಬಾರ್ದು. ಅವ್ರ ನಕ್ಷತ್ರ ಪುಷ್ಯ ನಕ್ಷತ್ರ. ಹಾಂ, ನೋಡು, ಪುಷ್ಯ ನಕ್ಷತ್ರ ಆದರೆ ಪುಷ್ಯ ನಕ್ಷತ್ರದವ್ರಿಗೆ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸವಾದಲ್ಲ. ಪುಷ್ಯ ನಕ್ಷತ್ರ ಆದ್ದರಿಂದ ನೀವು ಅವ್ರಿಗೋಸ್ಕರ, ಅಂದರೆ ಅವರ ಒಂದು ಅಭಿವೃದ್ಧಿಗೋಸ್ಕರ ಇಲ್ಲಿ ನಿಮ್ಮ ಶ್ರಮನೂ ಸ್ವಲ್ಪ ಮಾಡಿ. ನೀವು ಒಂದು ಕೆಲಸ ಮಾಡಿ, ಒಂದು 9 ಮಂಗಳವಾರ ಅವ್ರಿಗೆ ಹೇಳಿ, ಮನೆಯವರಿಗೆ ತಲೆಗೆ ಸ್ನಾನ ಮಾಡಿಕೊಂಡು ಕೆಂಪು ವಸ್ತ್ರ ತೆಗೆದುಕೊಂಡು 1 ಹಿಡಿಯಷ್ಟು ತೊಗರಿಬೇಳೆನ ಗಂಟು ಹಾಕಿ ಮನೆಯಲ್ಲಿ ದೇವ್ರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ, ಅಲ್ಲಿಂದ ಕಗ್ಲಿ ವೃಕ್ಷ ಅಂತ ನೋಡ್ರಿ, ಕಗ್ಲಿ ಮರ ಅಂತ ಸಿಗುತ್ತೆ, ಕಗ್ಲಿ ಮರದ ಹತ್ರ ಹೋಗಿ 2 ದೀಪ ಹಚ್ಚಿ ನಮಸ್ಕಾರ ಮಾಡಿ. ಅಕಸ್ಮಾತ್ ಕಗ್ಲಿ ಸಿಗಲಿಲ್ಲ ಅಂದರೆ ಬೇವಿನ ವೃಕ್ಷದ ಹತ್ರ ಹೋಗಿ ಅಲ್ಲಿ 2 ದೀಪ ಹಚ್ಚಿ ನಮಸ್ಕಾರ ಮಾಡೋದಕ್ಕೆ ನಿಮ್ಮ ಮನೆಯವ್ರಿಗೆ ಹೇಳು. ಇದ್ರ ಜೊತೆಗೆ ಕೆಂಪು ಗಂಧ, ಕೆಂಪು ಹೂವು, ಕೆಂಪು ವಸ್ತ್ರ, ಇದು ಮಂಗಳವಾರ ತಪ್ಪದೀರ ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋಕ್ಕೆ ಹೇಳು. ಒಂದು 9 ಮಂಗಳವಾರ ಇದು ನೀವು ಮಾಡ್ಕೊಂಡು ಬಂದಿದ್ದೆ ಆದರೆ ಸಾಕಷ್ಟು ಅನುಕೂಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವಿಚಾರ ಆದರೂ ನೋಡಮ್ಮ, ಅಭಿವೃದ್ಧಿ ಆಗಬೇಕಾದ್ರೆ ಮನುಷ್ಯನ ಗ್ರಹಗತಿಗಳಲ್ಲೂ ಅದರ ಫಲಾಫಲ ಬೇಕು. ಮನುಷ್ಯನ ಟೈಮ್ ಸರಿ ಇಲ್ದಿದ್ದಾಗ ಇಂಥವೆಲ್ಲ ವ್ಯತ್ಯಾಸ ಆಗುತ್ತೆ. ಮನಸ್ಸು ನೆಮ್ಮದಿ ಇರಲ್ಲ, ಮನೆಯವ್ರ ಹತ್ರ ಮಾತಾಡೋದಿಲ್ಲ, ಹೊರಗಡೆ ವ್ಯವಹಾರ ಆಗಲ್ಲ, ಹಣಕಾಸು ಸಂಪಾದನೆ ಮಾಡೋರು ಕೈಯಲ್ಲಿ ನಿಲ್ಲೋದಿಲ್ಲ, ಎಲ್ಲ ಕಡೆಯಿಂದ ಸಮಸ್ಯೆ ಆಗುತ್ತೆ. ಇದು ಗ್ರಹಸ್ಥಿತಿಗಳಲ್ಲಾಗುವಂಥ ವ್ಯತ್ಯಾಸ. ಅದಕ್ಕೆ ಅಂಜಬಾರ್ದು, ಭಯಪಡಬಾರ್ದು. 4 ದಿವಸದ ಬದುಕಿದು. 3 ದಿವಸ ಇಂಥ ಸಮಸ್ಯೆ ಇದ್ದರೆ 4ನೇ ದಿವಸ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಆ ಒಳ್ಳೇದಾಗುತ್ತೆ ಅಂತಕ್ಕಂಥ ನಂಬಿಕೆಯಲ್ಲಿ ನಾವು ಮಾಡುವಂಥ ಅನುಷ್ಠಾನದ ಫಲ ಪರಿಪೂರ್ತಿಯಾಗಿರಬೇಕು. ಆಗಲೇ ಹೆಚ್ಚಿನ ಯಶಸ್ಸು ಸಿಗ್ತಕ್ಕಂಥದ್ದು. ಹೆದರಬೇಡಿ, ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾರೆ. ನೀನು ಆದಷ್ಟು ಬೇಗ ಈ ಅನುಷ್ಠಾನವನ್ನು ನಿಮ್ಮ ಮನೆಯವ್ರ ಕೈಲಿ ಮಾಡಿಸಮ್ಮ, ನಿನಗೆ ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ ತಾಯಿ. ಹೇಳಮ್ಮ. ನಾವು ಲಾರಿ ತಗೊಂಡಿದ್ದಿಲ್ಲ ಗುರುಜಿ, ಅದನ್ನ ಇಟ್ಕೊಂತೀರಿ, ನಮ್ಗೆ ಮಾರಂತೀರಿ ಗುರುಜಿ, ಅದರಿಂದ ಪ್ರಾಬ್ಲಮ್ ಆಗ್ಲಿಕ್ಕೆ ನಮ್ಮ ದುಡ್ಡಿಂದ ಏನೂ ಅರ್ಥ ಇದನ್ನೇ ಇಲ್ರಿ ಗುರುಜಿ. ನೋಡು ತಾಯಿ, ಲಾರಿ ಟ್ರಾನ್ಸ್ಪೋರ್ಟ್ ಅಂದರೆ ವ್ಯವಹಾರ ಸಾಧ್ಯವಾದಷ್ಟು ರಸ್ತೆ ಮೇಲೆ ಓಡಾಡೋ ಗಾಡಿಗಳನ್ನ ಇಟ್ಕೊಂಡು ಅದರಲ್ಲಿ ಜೀವನ ಮಾಡ್ತೀವಿ, ಅದರ ನಮ್ಮ ಜೀವನಕ್ಕೆ ಬದುಕಿಗೊಂದು ದಾರಿ ಆಗುತ್ತೆ ಅಂದರೆ ಅದು ಒಂದಿಷ್ಟು ನಕ್ಷತ್ರಗಳಿಗೆ, ಒಂದಿಷ್ಟು ಜನಕ್ಕೆ ಮಾತ್ರ. ನಾನು ಈ ವಿಚಾರವನ್ನು ಹೇಳಬೇಕಾದ್ರೆ ಸಂಪೂರ್ಣವಾಗಿ ಅವ್ರ ಜೊತೆಯಲ್ಲಿದ್ದಾಗ ಮಾತಾಡಿದ್ರೆ ಚೆನ್ನಾಗಿರುತ್ತಮ್ಮ. ಲಾರಿ ಯಾರ ಹೆಸರಲ್ಲಿದೆಮ್ಮ?
ನಮ್ಮ ಮನೆಯವ್ರ ಹೆಸರಲ್ಲೇ ಅದ ರೀ ಗುರುಜಿ. ಅದಕ್ಕೆ ಒಂದ್ಸತಿ ಈ ಸತಿ ಯಾವಾಗಾರು ಅವ್ರ ಮನೇಲಿರುವಾಗ ಒಂದು ಫೋನ್ ಮಾಡು, ಅಥವಾ ಅವ್ರ ಫೋಟೋ ಕಳಿಸ್ಕೊಡು, ಕಣ್ಣಿನ ರೇಖೆ ಕಳಿಸ್ಕೊಡು, ನಾನು ನೋಡಿ ತಿಳಿಸ್ತೇನೆ. ಆ ಥರ ಪಡೋದಕ್ಕೆ ಹೋಗಬೇಡಿ. ಒಳ್ಳೇದಾಗಲಿ ತಾಯಿ. ಹಿಂದಿನ ಭಾಗದಲ್ಲಿ ಸಿಂಹರಾಶಿಯವರೆಗೂ ಕೂಡ ಇರತಕ್ಕಂಥ ಫಲಾಫಲಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿತ್ತು. ಗುರುಗಳೇ, ಈಗ ಕನ್ಯಾ ರಾಶಿಯಿಂದ ಪ್ರಾರಂಭವನ್ನು ಮಾಡಬೇಕು. ಖಂಡಿತಪ್ಪ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಕನ್ಯಾ ರಾಶಿಯವರು ಸ್ವಲ್ಪ ದುಡುಕಿ ತೀರ್ಮಾನ ತಂದ್ಕೊಂಡ್ಬಿಡ್ತಾರೆ. ತಾಳ್ಮೆ ಇರಲಿ. ಇವತ್ತು ತಾಳಿದವನು ಬಾಳಿ ಅನ್ನೋ ಅಂತಾರಲ್ಲ, ತಾಳ್ಮೆ ಬೇಕು. ಜೊತೆಗೆ ಮನೆಯವರು ಹೇಳುವಂಥ ಮಾತನ್ನು ಆಲಿಸಬೇಕು. ಇವತ್ತು ನಿಮ್ಮ ಮನಸ್ಸು ಒಂದು ಉದ್ವಿಗ್ನ ಥರ ಇರೋದ್ರಿಂದ ಯಾವುದೇ ಮನಸ್ಸಲ್ಲಿರ್ತಕ್ಕಂಥ ಆತಂಕಕ್ಕಾಗಿ ಭಯಪಡ್ತಕ್ಕಂಥದ್ದಾಗಲಿ ಇನ್ನೇನೋ ಮಾಡೋದಕ್ಕೆ ಹೋಗಿ ವ್ಯತ್ಯಾಸ ಮಾಡ್ಕೊಳ್ದಿರ ಸ್ವಲ್ಪ ಜವಾಬ್ದಾರಿಯುತವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಅನುಗ್ರಹಕ್ಕೋಸ್ಕರ. ಮನೆ ದೇವರ ಅನುಗ್ರಹಕ್ಕೋಸ್ಕರ ಇವತ್ತಿನ ದಿವಸ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಹಳದಿ ಕಲರ್ ದಾರ, ಕನ್ಯಾ ರಾಶಿಯವರು ಹಳದಿ ಕಲರ್ ದಾರವನ್ನು ಅಥವಾ ಬಿಳಿ ದಾರ ಇದ್ದರೂ ಅದಕ್ಕೊಂಚೂರು ಅರಶಿನ ಹಚ್ಚಿದ್ರೆ ಹಳದಿ ಕಲರ್ ದಾರ ಆಗುತ್ತೆ. ಹಳದಿ ಕಲರ್ ದಾರವನ್ನು ತೆಗೆದುಕೊಂಡು ಮನೆಯಲ್ಲಿ ಯಾವುದಾದ್ರು ಒಂದು ಮೂಲೆಯಲ್ಲಿ ಒಂದು 3 ಇಂಚಷ್ಟು ಹಳದಿ ಕಲರ್ ದಾರವನ್ನು 3 ಇಂಚಷ್ಟು ದೃಷ್ಟಿ ತೆಗೆದು ಯಾವುದಾದ್ರು ಒಂದು ಮೂಲೆಯಲ್ಲಿ ಇಟ್ಬಿಡಿ. ಸಂಜೆ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸಿದ ನಂತರ ಆ ಹಳದಿ ಕಲರ್ ದಾರವನ್ನು ನೀರಿಗೆ ಹಾಕಿ. ಇಷ್ಟು ಕೆಲಸ ನೀವು ಮಾಡಿದ್ರೆ ಒಂದಷ್ಟು ಶತ್ರುಗಳ ಬಾಧೆ ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಆಗುತ್ತೆ, ಮಾಡೋ ಕೆಲಸದಲ್ಲಿ ಒಂದಷ್ಟು ಯಶಸ್ಸಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಬಲ, ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥದ್ದು, ಸಾಧನೆ ಮಾಡಿ ಸಾಧನೆಯಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥ ಮನಸ್ಸು ನಿಮ್ಮದಾಗಿರುತ್ತೆ. ಆದರೆ ಸಮಸ್ಯೆ ಎಂಬತಕ್ಕಂಥದ್ದು ಅಲ್ಲೇ ಪ್ರಾರಂಭ ಆಗಿರುತ್ತೆ. ಸಮಸ್ಯೆ ಇವತ್ತು ಕೊನೆ ಆಗದಂಥ ರೀತಿಯಲ್ಲಿದೆ. ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇದೆಲ್ಲದರ ಬಗ್ಗೆ ಜೋಪಾನ ಎಚ್ಚರಿಕೆ ಬೇಕಾಗುತ್ತೆ. ಇವತ್ತು ವ್ಯವಹಾರಗಳು ಮಾಡ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಇದ್ಯಾವುದೂ ಅಷ್ಟು ಸರಿಯಲ್ಲ. ಇವತ್ತು ಸಣ್ಣ ಸಣ್ಣ ವಿಚಾರವೂ ಸಹಿತ ರೌದ್ರ ಆಗ್ಬೋದು, ಇದರಿಂದ ತೊಂದರೆ ತಾಪತ್ರೆಗಳೆದುರಾಗ್ಬೋದು. ಆದಷ್ಟು ಇವತ್ತು ನೀವು ಮಾಡುವ ಕೆಲಸವನ್ನು ಹೆಚ್ಚಿನ ಯಶಸ್ಸಿನ ಹಾಗೆ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಶಂಕರಿಯನ್ನು ಅಥವಾ ವಿಶೇಷವಾದಂಥ ಗ್ರಾಮ ದೇವತೆಯನ್ನು ಅಥವಾ ದೇವಿಯ ಆಸ್ಥಾನವನ್ನು ಮುಟ್ಟಿ ನಮಸ್ಕಾರ, ಆ ತಾಯಿಯ ಆ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಧ್ವಜಸ್ತಂಭದ ಹತ್ರ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಒಂದಷ್ಟು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸಾಧ್ಯವಾದರೆ ರಾಹುಕಾಲದಲ್ಲಿ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಪಶ್ಚಿಮಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ದಕ್ಷಿಣದಲ್ಲಿ ನಿಂತುಕೊಂಡು ಅದನ್ನು 2 ಭಾಗ ಮಾಡತಕ್ಕಂಥದ್ದು ಮಾಡೋದ್ರಿಂದ ಕೆಲವಷ್ಟು ಶತ್ರುಗಳಾಗಲಿ, ಆರೋಗ್ಯದ ಸಮಸ್ಯೆ ಆಗಿರಲಿ ಅಥವಾ ನಿಮ್ಮ ಯಶಸ್ಸಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದಾಗಲಿ ಎಲ್ಲವೂ ಸರಿ ಹೋಗುತ್ತೆ. ಇದರಿಂದ ಒಳ್ಳೆಯ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಈ ಶುಭ ದಿನ ರಾಹುಕಾಲದಲ್ಲಿ ಒಂದು ನಿಂಬೆಹಣ್ಣಿನ ಈ ತಂತ್ರವನ್ನು ಮಾಡ್ಕೊಳ್ಳೋದು ಭಾಳಷ್ಟು ಉತ್ತಮ. ಇದರಿಂದ ಯಶಸ್ಸನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಮಾಡುವ ಪ್ರತಿಯೊಂದು ಕಾಯಕಕ್ಕೂ ಸಹಿತ ಯಾರೂ ಎದುರು ನಿಲ್ಲಕ್ಕಾಗೋದಿಲ್ಲ. ಯಾವುದೇ ಕೆಲಸ ಮಾಡಬೇಕಾದರೂ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ಮಾಡ್ತಿರ್ತೀರಿ. ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸನ್ನು ಕಾಣ್ತೀರಿ. ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ, ದುರ್ಗಾ ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ಕಷ್ಟಗಳಿಂದ ಮುಕ್ತರಾಗ್ತೀರಿ. ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ 4:20 ತನಕ, 1 ರಿಂದ 4:20 ವೃಶ್ಚಿಕ ರಾಶಿಯವರಿಗೆ ಅಷ್ಟು ಸರಿಯಾದಂಥ ಸಮಯ ಅಲ್ಲ. ಈ ಸಮಯದಲ್ಲಿ ಲೇವಾದೇವಿಗಳು ಮಾಡ್ತಕ್ಕಂಥದ್ದು, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಕಾಗದ ಪತ್ರ ಸಹಿ ಆಗ್ತಕ್ಕಂಥದ್ದು, ಕೆಲವಷ್ಟು ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರಿಂದ ನೀವು ಜವಾಬ್ದಾರಿಯಾಗಿ ತೆಗೆದುಕೊಳ್ತಕ್ಕಂಥದ್ದು ಅವೆಲ್ಲವೂ ತೊಂದರೆ ಆಗುತ್ತೆ. ಸಾಧ್ಯವಾದಷ್ಟು ಮತ್ತೊಬ್ಬರ ಬೆಲೆ ಬಾಳೋ ವಸ್ತು ನಿಮ್ಮ ಕೈಲಿರೋದು ಬೇಡ. ಮತ್ತೊಬ್ಬರ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕೆಲವು ಪದಾರ್ಥಗಳನ್ನು ನೀವು ಜವಾಬ್ದಾರಿ ನೋಡ್ಕೊಳ್ತೀರಿ ಅಂದರೆ ಅದು ತಪ್ಪಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಲ್ಲಿರಿ. ಈ ದಿನ ಮಾತ್ರ ಇವತ್ತು ಸಂಪೂರ್ಣವಾಗಿ ಆಗುವ ಎಲ್ಲ ಕೆಲಸವೂ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ. ಸಣ್ಣ ಸಣ್ಣ ವಿಚಾರಕ್ಕೆ ಮನಸ್ತಾಪ ಉಂಟಾಗುತ್ತೆ. ಮನಸ್ಸು ಇಲ್ಲದಂಥ ರೀತಿ ನೋವು ತಿನ್ನೋದಕ್ಕೆ ಶುರುವಾಗುತ್ತೆ. ಸಾಲದಕ್ಕೆ ನಿಮ್ಮನ್ನು ನೋಡಿದ್ರೆ ಕೆಲವು ಶತ್ರುಗಳು ಹುಟ್ಕೊಳ್ಳೋಕೆ ಶುರುವಾಗುತ್ತೆ. ಶತ್ರುಗಳ ಮಧ್ಯದಲ್ಲಿ ಇವತ್ತು ನಿಮ್ಮ ಜೀವನ ಆಗೋದಾದ್ರಿಂದ ಶತ್ರುಗಳನ್ನು ನಿಗ್ರಹಿಸಿ ನಾವು ಒಳ್ಳೆ ಮಾರ್ಗದಲ್ಲಿ ನಡಿಬೇಕಾದ್ರೆ ಇದಕ್ಕೆ ಸಂಪೂರ್ಣವಾಗಿ ಹನುಮನ ಕೃಪೆ ಬೇಕು. ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನೀವು ಮಾಡುವ ಪ್ರತಿಯೊಂದು ಕಾಯಕ ಹೆಚ್ಚಿನ ಯಶಸ್ಸಾಗಿರಬೇಕು. ಅದಕ್ಕಾಗಿ ಹನುಮನ ಪ್ರಾರ್ಥನೆ ಈ ಶುಭ ದಿನ ನೀವು ಮಾಡುವಂಥದ್ದು ಬಹಳಷ್ಟು ಉತ್ತಮ. ಇನ್ನು ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮೌನದಿಂದಿದ್ದರೂ ಮಾಡುವ ಕೆಲಸವನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರು
ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಫಲ ಧನುರಾಶಿಯವರಿಗೆ ಚೆನ್ನಾಗಿದೆ. ಮಧ್ಯಾಹ್ನ 12ರ ತನಕ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. 12ರ ನಂತರ ಆಗುವಂತಹ ಸಣ್ಣ ಪುಟ್ಟ ವ್ಯತ್ಯಾಸದ ಬಗ್ಗೆ ಒಂದು ಚಿಂತನೆ ಇರಬೇಕಾಗತ್ತೆ. ಅದಕ್ಕಾಗಿ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಯಶಸ್ಸನ್ನು ಕಾಣಬೇಕಾದ್ರೆ ನೀವು ಮನೆಯಲ್ಲಾದರೂ ಸರಿ ಅಥವಾ ಹೊರಗಡೆ ಆದರೂ ಸರಿ ಒಂದೆರಡು ತುಳಸಿ ದಳವನ್ನು ವಿಷ್ಣುಪಾದಕ್ಕೋ ಹನುಮನ ಸಾನ್ನಿಧ್ಯಕ್ಕೋ ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು, ಒಂದು ಚಿಟಿಗೆಯಷ್ಟು ಗೋಧಿ, ಒಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದನ್ನು ಪೂರ್ವಕ್ಕೆ ಹಾಕುವಂಥದ್ದು. ಸಾಧ್ಯವಾದರೆ ಮಧ್ಯಾಹ್ನ ನೀವು ಅನ್ನಪ್ರಸಾದ ಊಟ ಮಾಡೋದಕ್ಕೂ ಮುನ್ನ ಮತ್ತೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡತಕ್ಕಂತಹದ್ದು. ಇಂತಹ ಕಾಯಕಕ್ಕೆ ತಾವು ಮುಂದಾಗಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ದರಿಂದ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿಯವರೆಗೂ ಇಷ್ಟು ಹೊತ್ತಿನವರೆಗೂ ಕೂಡ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳು, ಇವತ್ತಿನ ದಿವಸದ ಭವಿಷ್ಯತ್ತು ಹೇಗಿದೆ ಎಂಬತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಕೇಳೋಣ. ಹಲೋ ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ ಅಮ್ಮ, ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಕುಸುಮಾ ಅಂತ. ಸುಷ್ಮಾ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಿ? ಮಂಗಳೂರಿಂದ. ಮಂಗಳೂರಿನಿಂದ. ಬಹಳ ಅದ್ಭುತ. ಮಾತಾಡಿ ಗುರುಗಳವ್ರ ಹತ್ರ. ಕುಸುಮಾ ಅಂತ. ಹಾ ಕುಸುಮಾ. ಆಯ್ತು ತಾಯಿ, ಆಯ್ತು, ಮಾತಾಡಿ ಗುರುಗಳವ್ರ ಹತ್ರ ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ಕೋಟಿ ನಮಸ್ಕಾರಗಳು. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ನಾನು ಮದುವೆ ಆಗಿ 10 ವರ್ಷ ಆಯ್ತು. ಈಗ ಒಂದು ಟ್ರೀಟ್ಮೆಂಟ್ ಮಾಡಿ ಪ್ರೆಗ್ನೆಂಟ್ ಆಗಿದ್ದೀನಿ. ಓ, ಸಂತೋಷ. 5.5 ತಿಂಗಳಾಯ್ತು. ಹೌದಾ? ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು. ಅದೇ ಕೇಳ್ಬೇಕಿತ್ತು ಗುರುಜಿ. ಸ್ವಲ್ಪ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ. ಭಯ ಇದೆ. ನಾನೊಂದು ಮಾತು ಹೇಳ್ತೀನಿ ಕೇಳು. ನಿನ್ನ ಸ್ವರತರಂಗ ಪ್ರಕಾರ ನೀನು ನಂಬಿರ್ತಕ್ಕಂಥ ದೈವ ಅಂಬಲ್ಪಾಡಿ ಮಹಾಕಾಳಿ ನಿನ್ನ ಬಲಭಾಗದಲ್ಲಿ ನಿಂತು ನಿನಗೆ ಯಾವುದೇ ತರಹ ತೊಂದರೆ ತಾಪತ್ರಯಗಳಿಲ್ದಿರ ಸುಸೂತ್ರವಾದಂತಹ ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಒಂದು ಪುತ್ರರತ್ನ ಜನ ಆಗುತ್ತೆ. ಆರೋಗ್ಯವಾಗಿರೋ ಮಗು ಬೇಕಂತ ನಾನು ಆಸೆ ಪಡ್ತೀನಿ. ನಿನಗೆ ಆರೋಗ್ಯಕರವಾದಂತಹ ನೆಮ್ಮದಿಯುತವಾದಂತಹ ಕುಟುಂಬದಲ್ಲಿ ಎಲ್ಲರೂ ನಗನಗ್ತಾ ಇರಬೇಕಾಗಿರ್ತಕ್ಕಂಥ ಪರಿಸರ ತುಂಬ ಹತ್ತಿರದಲ್ಲಿ ಸನ್ನಿಹಿತವಾಗುತ್ತೆ. ನೀವು ಭಯಪಡೋದೇ ಬೇಡ. ಆದರೆ ಮನಸ್ಸಲ್ಲಿ ಆತಂಕ ಇಟ್ಕೋಬೋದು. ಯಾವುದೇ ಗರ್ಭಿಣಿ ಸ್ತ್ರೀಯರು ಆತಂಕ ಪಡ್ತಕ್ಕಂಥದ್ದು, ಭಯ ಪಡ್ತಕ್ಕಂಥದ್ದು, ಅಯ್ಯೋ ಏನಾಗುತ್ತೋ, ಹೇಗಾಗುತ್ತೋ, ಹೇಗೆ ಮಗು ಜನನ ಆಗುತ್ತೋ, ಇದು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಆದರೆ ಟ್ರೀಟ್ಮೆಂಟ್ ಆದ್ದರಿಂದ ಆ ಟ್ರೀಟ್ಮೆಂಟಲ್ಲಿ ಕರೆಕ್ಟಾಗಿ ಕ್ರಮವಾಗಿರಬೇಕು. ಒಳ್ಳೇದಾಗ್ಲಿ. ಅವಳಿ ಜವಳಿ ಮಕ್ಕಳ? ಹೌದು ಗುರುಜಿ. ಒಳ್ಳೇದಾಗ್ಲಿ. ಅವಳಿ ಜವಳಿ ಮಕ್ಕಳು 2 ಮಕ್ಕಳನ್ನ ಸಾಕಬೇಕಾದ್ರೆ ಅದ್ರ ಆನಂದವೇ ಬೇರೆ. ಒಂದು ಕೇಳಿದ್ದು ದೇವರು 2 ಕೊಟ್ಟರು ಗುರುಜಿ. ಒಳ್ಳೇದಾಗ್ಲಿ. ಆದಷ್ಟು ಬೇಗ ಸ್ವೀಟ್ ಕಳಿಸ್ಬೇಕು ನೀವು. ಖಂಡಿತ. ಒಳ್ಳೇದಾಗ್ಲಿ. ಬಹಳ ಸಂತೋಷ ಆಯ್ತು ನನಗೆ. ನೋಡಿ, ಒಂದು ಮಗು ಅಂದ್ರೆ ಇದು ಅವಳಿ ಜವಳಿ. ನಿಮ್ಮ ಸ್ವರದಲ್ಲಿ ಎಂತ ಶಕ್ತಿ ಇದೆ ಅಂದ್ರೆ ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಅಂಥ ಶಕ್ತಿ ಭಗವಂತ, ಅದಕ್ಕೆ ಭಗವಂತ ಕೊಡಬೇಕು. ಅವನು ಕೊಟ್ಟಾಗ ಎಲ್ಲವೂ ಸಾಧ್ಯ. ಅವನು ಕೊಟ್ಟರೆ ನಮ್ಮ ಮನೆ ತನಕ, ಮಾನವ ಕೊಡ್ತಕ್ಕಂಥದ್ದು ಮನೆ ತನಕ, ದೈವ ಕೊಟ್ಟರೆ ಅದು ಕೊನೆ ತನಕ ಅಂತ ಹೇಳ್ತಾರೆ. ಆ ಭಗವಂತನೇ ನಿಮ್ಮ ಮನೆಯಲ್ಲಿ ಎಲ್ಲವೂ ಸಹಿತ ಒಳ್ಳೇದೇ ಮಾಡ್ತಾನೆ. ಧೈರ್ಯವಾಗಿ. ಆದರೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಅಧೈರ್ಯ ಪಡಬಾರ್ದು. ಕಾಲಕ್ಕೆ ಏನು ನಡಿಬೇಕೋ ನಡೆಯುತ್ತೆ. ಸರಿಯಾದ ಸಮಯಕ್ಕೆ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ ಓಡಾಡ್ಕೊಂಡಿರಿ, ಚೆನ್ನಾಗಿರಿ, ಹಸನ್ಮುಖಿಯಾಗಿರಿ, ನಗನಗ್ತಾ ಇರಿ. ಒಳ್ಳೇದಾಗ್ಲಿ. ಇನ್ನು ಮಕರ ರಾಶಿಯಿಂದ ಪ್ರಾರಂಭವನ್ನು ಮಾಡಬೇಕು ಗುರುಗಳೇ. ಮಕರ ರಾಶಿಯಿಂದ ಫಲಾಫಲಗಳನ್ನು ತಾವು ತಿಳಿಸ್ಕೊಡಿ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಇವತ್ತು ತಾವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಸಹಿತ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಸ್ತಕ್ಕಂತಹದ್ದು, ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂತಹದ್ದು, ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿರ್ತಕ್ಕಂಥದ್ದು. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶನಿ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ಪ್ರಸನ್ನ ಆಂಜನೇಯ ಸ್ವಾಮಿನೋ, ಶ್ರೀರಾಮಚಂದ್ರನೋ ಅಥವಾ ವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂಥ ಯಾವುದಾದ್ರೂ ಒಂದು ವಿಷ್ಣು ಆಲಯಕ್ಕೆ ಹೋಗಿ ಅಲ್ಲೊಂದು ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ 12ರಿಂದ 4ರವರೆಗೂ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಕಾಲ. 12ರಿಂದ 4ರವರೆಗೂ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಮತ್ತು ಯೋಗ ಫಲ ಎರಡೂ ಚೆನ್ನಾಗಿದೆ. ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಧೈರ್ಯವಾಗಿರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯ ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಸರಿಸುಮಾರು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ
ತಪ್ಪದಿರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಗೆಯಷ್ಟು ಬಿಳಿ ಸಾಸಿವೆ ಏನಾದ್ರು ನಿಮ್ಮ ಪ್ರಾಂತ್ಯದಲ್ಲಿದ್ದರೆ ಆ ಬಿಳಿ ಸಾಸಿವೆಯನ್ನು ಶುಭ ಸಂಧ್ಯಾಕಾಲ ಅಥವಾ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ ಈ ಸಮಯದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು ಆರೋಗ್ಯ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ ಎಲ್ಲದರಿಂದಲೂ ಒಂದಷ್ಟು ಲಾಭವನ್ನು ಗಳಿಸುವಂಥದ್ದಾಗುತ್ತೆ. ಒಳ್ಳೆ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಅಥವಾ ಆರೋಗ್ಯದಲ್ಲಾಗಲಿ ಸಣ್ಣ ಪುಟ್ಟ ಸಮಸ್ಯೆಗಳಂತಕ್ಕಂಥದ್ದು ಎದುರಾಗುತ್ತೆ. ಪ್ರಸ್ತುತ ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಇಂಥೆಲ್ಲ ಸಮಸ್ಯೆಗಳು ಭಾಳಷ್ಟು ಆತಂಕಕ್ಕೊಳಗಾಗುವಂಥದ್ದು ರೀತಿ ಇರುತ್ತೆ. ಆದರೆ ನೀವು ಮಾಡುವಂತಹ ಕೆಲಸದಲ್ಲಿ ಒಂದಷ್ಟು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಭಗವತಿಯ ಅನುಗ್ರಹ ಪಡಿತಕ್ಕಂಥದ್ದು ಬಹಳ ಉತ್ತಮ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಒಂದು ಕಡೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಕ್ಕಂಥದ್ದು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ. ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಕಾರಣ ನಿಮ್ಮ ಸ್ವಕ್ಷೇತ್ರಾಧಿಪತಿ ಅಂದರೆ ನಿಮ್ಮ ರಾಶ್ಯಾಧಿಪತಿ ಇರತಕ್ಕಂತಹ ಶನೈಶ್ಚರ ಈಗ ಪ್ರಸ್ತುತ ಇರತಕ್ಕಂಥ ಕಾಲಮಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಮನಸ್ಸು ಒಂದಷ್ಟು ಚಂಚಲತೆಗೊಳಗಾಗ್ತಕ್ಕಂಥದ್ದು, ಭಯದ ವಾತಾವರಣದಲ್ಲಿರ್ತಕ್ಕಂಥದ್ದು, ಪರಿಪೂರ್ತಿಯಾಗಿ ಯಾವ ಕೆಲಸವೂ ಸಹಿತ ನಡೆದಿರತಕ್ಕಂಥದ್ದು ಇಂಥೆಲ್ಲ ಸಮಸ್ಯೆಗಳು ಎದುರಾಗ್ಬೋದು. ಆದರೆ ನೀವು ಮಾಡುವ ಕೆಲಸದ ಬಗ್ಗೆ ಒಂದಷ್ಟು ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಯಾವುದೇ ಆತಂಕ ಇಲ್ಲದಿರೋ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕಾದ್ರೆ ಮಾಡುವಂಥ ಕೆಲಸಗಳಲ್ಲಿ ಒಂದಷ್ಟು ಲಾಭದಾಯಕವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾದ್ರೂ ಇವತ್ತು ನೀವು ತಪ್ಪದಿರ ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾ ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ರಾಹುಕಾಲದಲ್ಲಿ ಶಕ್ತಿ ದೇವತೆಯ ದರ್ಶನ ಮಾಡಿ ಬರ್ತಕ್ಕಂಥದ್ದು. ಹೀಗೆ ಮಾಡೋದ್ರಿಂದ ಕುಂಭರಾಶಿಯವರು ಒಂದಷ್ಟು ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಒಂದಷ್ಟು ಕನ್ಫ್ಯೂಷನ್ಸ್ ಇದೆ, ಚಂಚಲತೆ ಇದೆ, ಭಯವಿದೆ ಮತ್ತು ಏನೋ ಸಾಧನೆ ಮಾಡಿದ್ದೀನಿ ಅಂತಕ್ಕಂಥದ್ರ ಒಂದಷ್ಟು ಸಂತೋಷ ಇದೆ. ನೀವು ಸಾಧನೆ ಮಾಡಿದ್ದೀನಿ, ಸಾಧಿಸಿದ್ದೀನಿ ಎಂಬತಕ್ಕಂಥದ್ರ ಸಂತೋಷ ಮಾತ್ರ, ಆದರೆ ಯಾವುದೂ ಪರಿಪೂರ್ತಿ ಆಗುವಂಥದ್ದಲ್ಲ. ಹಾಗೆ ಇವತ್ತು ಎಲ್ಲವೂ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದಲ್ಲ. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳಿಗೆ ಒಂದು ತೆರೆ ಬೀಳಬೇಕಾಗತ್ತೆ. ಆದರೆ ಒಂದಂತೂ ಸತ್ಯ, ಇವತ್ತು ನೀವೇನು ಅಂದುಕೊಂಡಿದ್ರೋ ಆ ಅಂದುಕೊಂಡಷ್ಟು ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು, ತಂದೆ ತಾಯಿ ಆಶೀರ್ವಾದ ಬೇಕು. ಅದಕ್ಕಾಗಿ ನೀವು ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಜೊತೆಗೆ ಸಾಧ್ಯವಾದರೆ ಒಂದು ತಾಮ್ರದ ತಂಬಿಗೆ, ತಾಮ್ರದ ಪಂಚಪಾತ್ರೆ, ತಾಮ್ರದ ತಟ್ಟೆ ಯಾವುದಾದ್ರೂ ಸರಿ, ಅದರಲ್ಲಿ ಒಂದು ಕೆಂಪು ವಸ್ತ್ರ ಹಾಕಿ ಒಂದಷ್ಟು ತೊಗರಿಬೇಳೆನಿಟ್ಟು 2 ಕೆಂಪು ಹೂಗಳನ್ನಿಟ್ಟು ಒಂದು ಪ್ರಾರ್ಥನೆ ಮಾಡಿ ಒಂದಷ್ಟು ಚಿಕ್ಕದ ಕುಂಕುಮವನ್ನು ಹಣೆಗಚ್ಕೊಳ್ಳೋದ್ರಿಂದ ಇವತ್ತು ಬಂದೊದಗುವಂಥ ಸಮಸ್ಯೆಗಳು, ಕಷ್ಟಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಯಾಕೆಂದರೆ ಪರಿಹಾರ ಅಂತಕ್ಕಂಥದ್ದನ್ನು ಅಲ್ಲಿ ಪರಿಹಾರ ಆದರೆ ಅದರ ಪರಿಹಾರದ ಒಂದು ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಅದರಿಂದ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದು ಸಹಿತ ಒಂದು ಯೋಗ ಫಲವೇ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ನಮ್ಮೆಲ್ಲರಿಗೂ ಕೂಡ ಬಹಳ ಅರ್ಥಪೂರ್ಣವಾಗಿ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಗುರುಗಳವರು. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಮತ್ತೊಂದು ಕರೆ ಸಿದ್ಧವಾಗಿದೆ. ಆ ಕರೆ ಯಾವುದು, ಎಲ್ಲಿಂದ ಕರೆ ಮಾಡಿದ್ದಾರೆ ಎಂಬತಕ್ಕಂಥದ್ದನ್ನ ನಾವು ತಿಳ್ಕೊಳ್ಳೋಣ ಬನ್ನಿ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ನಾವಿಲ್ಲಿ ಜೆಪಿ ನಗರಿಂದ ಕರೆ ಮಾಡ್ತಾ ಇರೋದು. ಜೆಪಿ ನಗರ ಇಲ್ಲೇ ಬೆಂಗಳೂರಿನಿಂದಾನೇ ಕರೆ ಮಾಡ್ತಿದ್ದೀರಿ. ತಮ್ಮ ಹೆಸರಮ್ಮ? ನನ್ನ ಹೆಸರು ಪದ್ಮಾ ಅಂತ. ಪದ್ಮಾ ಅಂತ ಹೇಳಿ. ಒಳ್ಳೇದಾಗ್ಲಿ ತಾಯಿ. ಗುರೂಜಿಯವ್ರ ಹತ್ರ ಮಾತಾಡಿ. ಹಲೋ. ಹಲೋ ಗುರುಜಿ, ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಪದ್ಮಾ ಅಂತ. ಹೇಳಮ್ಮ. ಅದೇ ಗುರುಜಿ, ನಾವು ಮುಂದೆ ಒಂದು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದೀವಿ. ಅದು ಹಾಗಂತ ಇಲ್ವಾ ಅಂತ. ಮತ್ತೆ ನನ್ನ ಮಗ ಈ ಸಲ 9th, ಈ ಸಲ 10th ಹೋಗಿದ್ದಾನೆ ಗುರುಜಿ. 9th ಪಾಸ್ ಆಗಿ 10th ಹೋಗಿದ್ದಾನೆ. ಅವನ ಭವಿಷ್ಯ ಹೇಗಿರುತ್ತೆ ಅಂತ ಕೇಳಬೇಕಿತ್ತು. ಆದ್ರೆ ಅವ್ನು ಸ್ಕೂಲಿಗೆ ಹೋಗ್ಬಿಟ್ಟ. ಇರಲಿ, 9th ಇಂದ ಈಗ 10th SLC ಬರಿತಾ ಇದ್ದಾನೆ. SLC ಈ ಸತಿ ಸೇರಿರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಈ ಅವರಿಗೆ ಬೇಕಾದಂಥ ರೀತಿ ವಿದ್ಯಾಭ್ಯಾಸವನ್ನು ಕೊಡಬೇಕು. ಒಂದು ಸಾಧ್ಯವಾದಷ್ಟು ಮಕ್ಕಳ ಅವನ ಜನ್ಮ ನಕ್ಷತ್ರ ಏನಮ್ಮ? ಅವನದು ಗುರುಜಿ ಕರ್ಕಾಟಕ ರಾಶಿ ಹುಟ್ಟಿದಾನೆ. ಪುಷ್ಯ ನಕ್ಷತ್ರ, ಹರ್ಷಿತ್ ಅಂತ ಹೆಸರು. ಒಂದು ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿಯವರಿಗೆ ಗುರು ಮತ್ತು ಚಂದ್ರ ಚೆನ್ನಾಗಿರ್ತಾನೆ. ಆದರೆ ಏನಪ್ಪ ಅಂದರೆ ಯಾವಾಗೂ ಶೀತ ಸ್ವಭಾವ, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಹೌದು. ಅದರಿಂದ ಆರೋಗ್ಯದ ಕಡೆ ಒಂದಷ್ಟು ಗಮನ ಇರಲಿ. ಸಾಧ್ಯವಾದರೆ ಪ್ರತಿ ಗುರುವಾರ ಔದುಂಬರ ವೃಕ್ಷಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡು ಬರಕ್ಕೆ ಹೇಳಿ, ಅಥವಾ ಗುರು ದತ್ತಾತ್ರೇಯರ ದರ್ಶನ ಮಾಡ್ಲಿಕ್ಕೆ ಹೇಳಿ, ಅಥವಾ ಬಾಬಾರವರ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರಕ್ಕೆ ಹೇಳಿ. ಗುರುವಾರದ ಹೊತ್ತು ಇದೊಂದು ಕಾಯಕವನ್ನು ಮಾಡಿದ್ರೆ ಅವರ ವಿದ್ಯಾಭ್ಯಾಸ, ಅವ್ರು ಹಾಕುವ ಹೆಜ್ಜೆ ಹೆಚ್ಚಿನ ಯಶಸ್ಸಿರುತ್ತೆ. ಇನ್ನು ಮನೆ ಕಟ್ಟೋದ್ರ ಬಗ್ಗೆ ತಾವು ಮಾತಾಡಿದ್ರಿ.
ನಿಮ್ಮ ಸ್ವರತರಂಗ ಪ್ರಕಾರ ಮನೆ ಕಟ್ಟಲಿಕ್ಕೆ ಇದು ಬಹಳ ಒಳ್ಳೆ ಯೋಗ್ಯವಾದಂಥ ಕಾಲ. ನೀವು ಮುಂದೆ ಬರ್ತಕ್ಕಂತಹ ಈ ತಿಂಗಳ ಕೊನೆಯಲ್ಲಿ ಸಾಧ್ಯವಾದರೆ ಈ ತಿಂಗಳ ಕೊನೆಯಲ್ಲಿ ಭೂವರಹ ಸ್ವಾಮಿಯನ್ನು ಒಂದು ಪ್ರಾರ್ಥನೆ ಮಾಡಿಕೊಂಡು ಬಂದು ಅದಾದಮೇಲೆ ಮನೆ ವಿಚಾರವನ್ನು ನೀವು ಚಿಂತನೆ ಮಾಡಿ, ಆಗ ಖಂಡಿತ ಒಳ್ಳೆಯ ಯಶಸ್ಸಾಗುತ್ತೆ. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಆರೋಗ್ಯದಲ್ಲೂ ಸಹಿತ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ನಿಮ್ಮ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ, ಆರೋಗ್ಯದ ಕಡೆ ಗಮನ ಕೊಡಿ. 9 ಸೋಮವಾರ ತಪ್ಪದೇರ ಶಿವನ ದರ್ಶನ ಮಾಡಿಕೊಂಡು ಒಂದೆರಡು ಬಿಲ್ವಪತ್ರ ಶಿವನ ಸಾನ್ನಿಧ್ಯಕ್ಕೆ ಕೊಟ್ಟು ಅಲ್ಲಿ ಕೊಡ್ತಕ್ಕಂಥ ಭಸ್ಮ ಪ್ರಸಾದವನ್ನು ಹಣೆಗಚ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಬಂದೊದಗುವಂಥ ಸಮಸ್ಯೆಗಳಿಂದಲೂ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿಮ್ಮ. ಬೆಂಗಳೂರು JP ನಗರಿಂದ ಪದ್ಮಾರವರು ಕರೆ ಮಾಡಿದ್ದೀರಿ. ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗಲಿ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಕರೆ ಯಾವುದು ಅಂತ ಕೇಳೋಣ. ಹಲೋ ಸರ್, ಗುರುಜಿ ನಿಮ್ದು ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರು ಯೂನಿವರ್ಸಿಟಿ ಮರಿಯಪ್ಪನಪಳ್ಳಿಯಿಂದ. ಓಹೋ, ಭಾರಿ ಸಂತೋಷ. ತಮ್ಮ ಹೆಸರು? ಕೃಷ್ಣ ಅಂತ ಹೇಳಿ. ಕೃಷ್ಣ ಅಂತ ಹೇಳಿ ಮಾತಾಡಿ, ಗುರುಜಿಯವರು ಇದ್ದಾರೆ. ಹಲೋ ಗುರುಜಿ ನಮಸ್ತೆ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಗುರುಜಿ ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ, ಹೇಳಿ. ನಾವು ಗುರುಜಿ ನಿಮ್ಮ ಪ್ರೋಗ್ರಾಮ್ ನಾವು ಒಂದು 5 ವರ್ಷದಿಂದ ನೋಡ್ತಾ ಇದ್ದೀವಿ. ನಾವು ಒಂದು ಫುಟ್ವೇರ್ ಬಿಸ್ನೆಸ್ ಮಾಡ್ತೀವಿ, ಏನು ಅಂತ ಹೇಳ್ಕೊಳ್ಳುವಂಥದ್ದು ಸಕ್ಸಸ್ ಕಾಣ್ತಿಲ್ಲ. ಜೊತೆಗೆ ಹಂಗೆ ಸೈಟ್ ಬಿಸ್ನೆಸ್ ಮಾಡ್ತಾ ಇದೀವಿ. ಅದ್ರಲ್ಲಿ ಏನಾಗುತ್ತೆ, ಕೆಲವು ವ್ಯವಹಾರಗಳು ನಡೀತವೆ ಅಂದ್ರೆ ಆಮೇಲೆ ಹಂಗಾಗುತ್ತೆ. ಅದ್ರಲ್ಲಿ ಬರುವಂತದಕ್ಕೇನೆ ಅದಕ್ಕೆ ಏನಾದ್ರು ಒಂದು ಅಡೆತಡೆಗಳು ಆಗ್ತಿರ್ತವೆ. ಆಮೇಲೆ ಯಾರೇ ನಮ್ಮನಿಗೆ ತುಂಬಾ ಇದಾಗಿ ನಾವು ನೋಡಿದ್ರು ಅವ್ರು ನಮ್ಮ ಲಾಸ್ಟ್ ನಮ್ಮಿಂದ ಯೂಸ್ ಮಾಡ್ಕೊಂತಾರೆ. ಯೂಸ್ ಮಾಡ್ಕೊಂಡ್ಮೇಲೆ ನಮ್ಮನ್ನೇ ಕೆಟ್ಟವರು ತಪ್ಪು ದೇವಸ್ಥಾನ ಮಾಡ್ತಾರ, ಆತರ ಆಗತ್ತೆ. ಅದಕ್ಕೆ ಏನಕ್ಕೆ ಆತರ ಹಿಂಗೆಲ್ಲ ಆಗತ್ತಲ್ಲ? ಇಲ್ಲ, ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಗ್ರಹಗತಿಗಳೂ ಸರಿ ಇರಬೇಕಲ್ಲ. ನಿಮ್ಮ ಗ್ರಹ ನಕ್ಷತ್ರಗಳಲ್ಲೂ ಅಂಥ ಫಲಾಫಲಗಳಲ್ಲ. ಅಂದರೆ ಈ 2023 ನಿಮಗೆ ಅಂತಹ ಯಶಸ್ಸಿರ್ತಕ್ಕಂಥ ಕಾಲ ಅಲ್ಲ. ಹಾಗಂತ ಕೈಕಟ್ಟಿ ಕೂರಬೇಕಾದಿಲ್ಲ. ಭಗವಂತ ಆಯಾ ಕಾಲಕ್ಕೆ ಎಷ್ಟು ನಡೆಸಬೇಕೋ ಅಷ್ಟು ನಡೆಸ್ತಾನೆ. ಅದನ್ನು ದಾಟಿ ಒಂದು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋಕೆ ಆಗದಂಥ ರೀತಿಯಲ್ಲಿದ್ದೀರಿ. ಒಂದು ಕೆಲಸ ಮಾಡಿ, ಸಾಧ್ಯವಾದರೆ ನೀವು ನಿಮ್ಮ ಪರಿವಾರ ಒಂದು ಸಮುದ್ರ ಸ್ನಾನ ಮಾಡಿಕೊಂಡು, ಯಾವಾಗಾದರೂ ಒಂದು ಸಮುದ್ರ ಸ್ನಾನ ಮಾಡಿ ಶಿವಾಲಯಕ್ಕೆ ಬಂದು ಶಿವನಿಗೊಂದು ಅಭಿಷೇಕ ಮಾಡಿಸಿ. ಫಸ್ಟು ಸಮುದ್ರ ಸ್ನಾನ, ಆಮೇಲೆ ಶಿವನ ಸಾನ್ನಿಧ್ಯದಲ್ಲಿ ಒಂದು ಅಭಿಷೇಕ. ಇದೆರಡೂ ಆದಮೇಲೆ ಕಬ್ಬಿನ ಹಾಲನ್ನು ಒಂದು 9 ಮಂಗಳವಾರದೊತ್ತು ಕಬ್ಬಿನ ಹಾಲನ್ನು ಸಣ್ಣ ಸಣ್ಣ ಮಕ್ಕಳಿಗೆ ಕೊಡ್ತಾ ಬನ್ನಿ. ಆಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ಹೆಚ್ಚಿನ ಯಶಸ್ಸಾಗುತ್ತೆ. ತಾವೇನು ಅಂದುಕೊಂಡಿದ್ರು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗುತ್ತೆ. ಇದು ಮಾಡ್ಬೋದು. ಜೊತೆಗೆ ವ್ಯಾಪಾರವನ್ನು ಮತ್ತು ನಿಮ್ಮ ಸ್ಥಳದಲ್ಲಿ ಮತ್ತಷ್ಟು ಆಕರ್ಷಿತವಾಗಿ ಒಂದಷ್ಟು ಹೆಚ್ಚು ಕೆಲಸ ಆಗಲಿಕ್ಕೋಸ್ಕರ ಮಂಗಳವಾರ ಸಂಜೆ ಹೊತ್ತು, ಅಂದರೆ ಸಂಧ್ಯಾ ಮಂಗಳವಾರ ಸಾಯಂಕಾಲದೊತ್ತು ಈ ಮುತ್ತುಗದೆಲೆ ಬರುತ್ತೆ, ಗೊತ್ತಾ? ಮುತ್ತುಗದೆಲೆ ತಗೊಂಡು ಅದರ ಮೇಲೆ ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗೆದು ಆ ಗಂಧದಿಂದ ಮುತ್ತುಗದೆಲೆ ಮೇಲೆ ಒಂದು ತ್ರಿಕೋನ ಬರೀರಿ. ತ್ರಿಕೋನದ ಮಧ್ಯದಲ್ಲಿ ಐಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬರೆದು ಅದರ ಮೇಲೆ ಒಂದು ಚಿಟಿಗೆಯಷ್ಟು ಮರಳ ಮಾತಂಗಿ ಇಡಿ. ಮರಳ ಮಾತಂಗಿಯನ್ನು ಒಂದು ಚಿಟಿಗೆಯಷ್ಟಿಟ್ಟು ಅದನ್ನು ನೀವು ವ್ಯಾಪಾರ ಮಾಡೋ ಸ್ಥಳದಲ್ಲಿ ಇಟ್ಕೊಂಡಿದ್ದರೆ 1 ವಾರದಿಂದ ಮತ್ತೊಂದು ವಾರ, ಅಂದರೆ ಇವತ್ತು ಮಾಡಿದ್ದನ್ನು 1 ವಾರದವರೆಗೂ ಸಮಯ ಇರುತ್ತೆ. 1 ವಾರದ ಮೇಲೆ ಪುನಃ ಅದು ಹಸಿರು ಗಿಡದ ಮೇಲೆ ಹಾಕಿ ಪುನಃ ಇನ್ನೊಂದು ಸತಿ ಈ ಥರ ಮಾಡಿ. ಹೀಗೆ ಒಂದು 9 ಮಂಗಳವಾರ ಮಾಡಿಕೊಳ್ಳಿ. ನಿಮಗೆ ಶೀಘ್ರವಾಗಿ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಅಭಿವೃದ್ಧಿಯನ್ನು ತಾವು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಹರ್ಷಿವಾಣಿಯ ಕಾರ್ಯಕ್ರಮದ ಕಡೆಯ ಭಾಗ, ಆದರೆ ಇಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಆ ಕರೆ ಯಾವುದು ಅಂತ ಕೇಳೋಣ ಬನ್ನಿ. ಹಲೋ. ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ ನಮಸ್ತೆ. ನಾವು ಚಿತ್ರದುರ್ಗ ಡಿಸ್ಟಿಕ್ ಇಂದ ಮಾಡ್ತಿರೋದು, ನಾಯಕನಟ್ಟಿ ಅಂತ. ಓಹೋ, ಭಾರಿ ಸಂತೋಷ ತಾಯಿ. ತಮ್ಮ ಹೆಸರಮ್ಮ? ಗುರುಜಿ, ನನ್ನ ಹೆಸರು ಜಯಶೀಲ ಅಂತ. ಜಯಶೀಲ ಅಂತ ಹೇಳಿ. ಗುರುಜಿ ಅವರು ಕೂಡ ಇದ್ದಾರೆ, ಇವತ್ತಿನ ದಿವಸ ಮಾತಾಡಿ ಅವ್ರ ಜೊತೆ. ಹಲೋ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾನು ಜಯಶೀಲ ಅಂತ, ನಮ್ಮ ತಂಗಿದು ಕೇಳ್ಬೇಕಾಗಿತ್ತು ಗುರುಜಿ. ಹೇಳಮ್ಮ. ಅವಳಿಗೆ ಯಾಕೋ ಹೆಲ್ತ್ ಬಹಳ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಗುರುಜಿ. ಅವಳಿಗೆ ಮದ್ವೆನೂ ಆಗಿಲ್ಲ ಇನ್ನ. 27 ವರ್ಷ ಗುರುಜಿ ಅವಳಿಗೆ. ಯಾಕೆ ಇಷ್ಟು ನಿಧಾನ ಯಾಕಾಯ್ತು ಗುರುಜಿ? ಎಲ್ಲಿ ಇದ್ ಮಾಡಿದ್ರು ಬರ್ತೇವೆ ಗುರುಜಿ, ಬರ್ತೇವೆ ಹೋಗ್ತೇವೆ, ಬಂದ್ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ ಗುರುಜಿ. ಅವರು ಬಂದು ಮತ್ತೆ ಬರೋದೇ ಇಲ್ಲ ಗುರುಜಿ. ಮನೇಲಿ ಓದಿದಾರಾ ಅಥವಾ ಉದ್ಯೋಗದಲ್ಲಿದ್ದಾರಾ ಅಥವಾ ಮನೇಲೇ ಇರ್ತಾರಾ? ಇಲ್ಲ ಗುರುಜಿ, PUC ಮಾಡಿದ ಗುರುಜಿ. ನಮ್ಮ ಅಮ್ಮ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ಬಿಡ್ತು, ಓದೋದ್ ನಿಲ್ಸ್ಬಿಟ್ಟಿದ್ಲು ಅವಳು. ನಾವು ನಮ್ಮ ಅಣ್ಣರ್ 3 ಜನ ಗುರುಜಿ. ಪಾಪ ಅವರು ಎಲ್ಲಾ ಕಡೆ ಪ್ರಯತ್ನ ಮಾಡ್ತಾ ಇದಾರೆ ಗುರುಜಿ, ಯಾವ್ದು ಆಗ್ತಾನೆ ಇಲ್ಲ. ಹೆಲ್ತ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಗುರುಜಿ ಅವಳಿಗೆ. ಸ್ವಲ್ಪಕ್ಕೂ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅವಳಿಗೆ. ಈಗ ಜೊತೆಲಿ ಇದ್ದಾರಾ? ಇದಾರೆ ಗುರುಜಿ. ಕೊಡಿ ಫೋನ್. ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಗುರುಜಿ, ನನ್ನ ಹೆಸರು ಜಯಶ್ರೀ ಅಂತ. ನಿಮ್ಮ ತಂದೆ ತಾಯಿ ಹೆಸರು ಹೇಳಮ್ಮ. ಲಕ್ಷ್ಮೀ ದೇವಿ ದಳವಾಯಿ ಅಂತ ಗುರುಜಿ. ನಿನಗೆ ಇಷ್ಟವಾಗಿರೋ ದೇವರ ಹೆಸರು ಹೇಳು. ನನಗೆ ಸಿದ್ಧಲಿಂಗೇಶ್ವರ.
ಗುರುಜಿ. ಸಿದ್ಧಲಿಂಗೇಶ್ವರನ ಅನುಗ್ರಹ ನಿನಗಿದೆ. ನಿನ್ನ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುಬಲ ಇದೆ, ಭಯಪಡಬೇಡ. ಈಗಂತೂ ಬಹಳ ಒಳ್ಳೆ ಕಾಲ, ಒಳ್ಳೆ ಸಮಯ. ಈಗ ನಿನ್ನ ಮದುವೆ ಪ್ರಯತ್ನ ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಿನ್ನ ಆರೋಗ್ಯದ ಪ್ರಶ್ನೆನ ಮುಂದೆ ಇಟ್ಟಿದ್ದಾರಲ್ಲ, ಆರೋಗ್ಯದಿಂದ ಏನು ಅಚಾತುರ್ಯಗಳಾಗ್ತಾ ಇದೆ, ಏನು ಅಸಮಾಧಾನ ಇದೆಯೋ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೂ ಒಳ್ಳೆ ಕಾಲ. ನೀನು ಮಾಡಬೇಕಾದಿಷ್ಟೇ, 4 ಮಂಗಳವಾರ 3 ಗುರುವಾರ, 4 ಮಂಗಳವಾರ 3 ಗುರುವಾರ, ಇದು ಅವತ್ತು ದಿವಸ ತಲೆಗೆ ಸ್ನಾನ ಮಾಡ್ಕೊ. ತಲೆಗೆ ಸ್ನಾನ ಮಾಡಿಕೊಂಡು ಮಂಗಳವಾರದ ದಿವಸ ಒಂದೊಂದು ಚಿಟಿಗೆ ಉದ್ದಿನ ಬೇಳೆನ, ಒಂದು ಚಿಟಿಗೆ ತೊಗರಿ ಬೇಳೆನ, ಉದ್ದಿನ ಬೇಳೆ ಮತ್ತು ತೊಗರಿ ಬೇಳೆನ ಮಂಗಳವಾರ ದೃಷ್ಟಿ ತೆಗೆದು ಆಚೆಗೆ ಹಾಕಬೇಕು. ಗುರುವಾರದ ದಿವಸ, ಹೌದು, ಗುರುವಾರದ ದಿವಸ 1 ಚಿಟಿಗೆಯಷ್ಟು ಕಡಲೆಬೇಳೆ, 1 ಚಿಟಿಗೆಯಷ್ಟು ಕಡಲೆಬೇಳೆನ ಗುರುವಾರ ದೃಷ್ಟಿ ತೆಗೆದು ಆಚೆಗೆ ಹಾಕ್ಬಿಟ್ಟು, ಗುರುವಾರದ ದಿವಸ ಎಲ್ಲರೂ ಕಂದು ಬಣ್ಣದ ಗೋಮಾತೆ ನೋಡು, ಕಂದು ಬಣ್ಣದ ಗೋವು, ಕಂದು ಬಣ್ಣದ ಗೋವಿಗೆ ಒಂದಿಷ್ಟು ಗೋಗ್ರಾಸ ಕೊಡು. ಅವತ್ತಿನ ದಿವಸ ಸಾಯಂಕಾಲ ತಪ್ಪದೇರ ಗುರು ಸಾನ್ನಿಧ್ಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಯಾರಾದರೂ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬಾ. ಅಥವಾ ಒಂದು ಕೆಲಸ ಮಾಡೋ, ನಾಯಕನಟ್ಟಿಗೆ ಹೋಗ್ಬಿಟ್ಟು ಅಲ್ಲೇ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿ ಬಾ. ನಾವ್ ಅಲ್ಲೇ ಗುರುಜಿ ಇರೋದು. ಇವಾಗ ನಾನು ಚಳ್ಳಕೆರೆಗೆ ಬಂದಿದ್ದೀನಿ ಗುರುಜಿ, ಆರೋಗ್ಯ ಒಂದ್ ಸ್ವಲ್ಪ ಹುಷಾರಿಲ್ಲ ಅಂತ ಇಲ್ಲಿ ಏನು ಭಯಪಡಬೇಡ, ನಿನ್ನ ಆರೋಗ್ಯ ಸರಿ ಹೋಗುತ್ತೆ. ಅಲ್ಲಿರ್ತಕ್ಕಂಥ ಗುರು ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಗುರುಗಳನ್ನ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬಾ. ಹೆಚ್ಚಿನ ಯಶಸ್ಸು ಖಂಡಿತ ನಿನಗಾಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನೀನು ಭಯಪಡೋದು ಬೇಡ, ಯಾಕೆಂದ್ರೆ ನಿನ್ನ ಸ್ವರದಲ್ಲಿ ಅಂತ ಶಕ್ತಿ ಇದೆ. ಹೇಳಮ್ಮ. ಗುರುಜಿ, ನಂದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 1994 23/9 ಗುರುಜಿ. ಶುಕ್ರವಾರ ಬೆಳಗ್ಗೆ 10 ಗಂಟೆ 5 ನಿಮಿಷಕ್ಕೆ ನಂದು ಜನನ ಆಗಿರೋದು. ಏನು ನೋಡಮ್ಮ, ಡೇಟ್ ಆಫ್ ಬರ್ತು ಇಲ್ಲಿ ನನ್ನ ಹತ್ರ ಕಂಪ್ಯೂಟರ್ ಇಲ್ಲ. ಅದಕ್ಕೆ ಮೀರಿರ್ತಕ್ಕಂಥದ್ದು ನಿನ್ನ ಸ್ವರತರಂಗ. ನಿನ್ನ ಸ್ವರತರಂಗ, ಅದಕ್ಕೋಸ್ಕರನೇ ನಿನ್ನೇ ಮಾತಾಡ್ತಾ ಇರೋದು. ನಿನ್ನ ಮಾತಾಡೋ ಉದ್ದೇಶ ನಿನ್ನೊಳಗಿರುವಂಥ ಸಮಸ್ಯೆ, ನಿನಗೆ ಬೇಕಾಗಿರೋ ಪರಿಹಾರ, ಅದನ್ನು ತಿಳಿಸೋದೇ ಈ ಸ್ವರ ಜ್ಯೋತಿಷ್ಯ. ನೀನು ಅಂಜಬೇಕಾದ್ದಿಲ್ಲ. ಇದು ಸಮಯ ಕರೆಕ್ಟಾಗಿದೆ. ಇಲ್ಲಿವರೆಗೂ ನಿಮ್ಮ ಅಕ್ಕ ಹೇಳಿದಂಥ ರೀತಿಗೂ ಮತ್ತು ನಿನ್ನ ಆರೋಗ್ಯದ ಮೇಲೂ ನಾನು ಹೇಳಿರುವಂಥ ತಂತ್ರಸಾರವನ್ನು, ಪರಿಹಾರಗಳನ್ನು ನೀನು ಮಾಡ್ಕೊ. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಧೈರ್ಯವಾಗಿರು, ಹೆದರೋದು ಬೇಡ. ಒಳ್ಳೆಯದಾಗಲಿ. ಚಿತ್ರದುರ್ಗ ನಾಯಕ ನಟಿಯಿಂದ ಜಯಶೀಲ ಅವರು ಕರೆಯನ್ನು ಮಾಡಿದರು. ಆದಷ್ಟು ಬೇಗ ತಾವು ಅಂದ್ಕೊಂಡಿರ್ತಕ್ಕಂಥದ್ದೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗಲಿ. ಗುರುಗಳೇ, ಕಾರ್ಯಕ್ರಮದ ಕಡೆ ಹಂತ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ರಿ. ಕಡೆದಾಗಿ ತಾವೇನು ತಿಳಿಸ್ಕೊಡ್ತೀರಾ ಗುರುಗಳೇ? ಇಲ್ಲಿ ನಾನು ತಿಳಿಸೋದಷ್ಟೇ ಅಲ್ಲ, ನೀನು ನಿನ್ನಿಂದಲೂ ಸಾಕಷ್ಟು ಮಾಹಿತಿ ಹೋಗಿದೆ. ಏನಾಗ್ಬಿಟ್ಟಿದೆ ಅಂದರೆ, ಆ ಜಾಗದಲ್ಲಿ ನೀನು ಕೂತಿದ್ರಿಂದ ಹಾಗಿದೆ. ಆದರೆ ಜವಾಬ್ದಾರಿ ಕಾಯಕವನ್ನು ಎಲ್ಲೂ ಸಹಿತ ಚಾಚು ತಪ್ಪದೇರ ನಿಭಾಯಿಸಿದ್ದೀವಿ ಅನ್ನೋ ಸಂತೋಷ ನಮಗಿದೆ. ಆ ಸಂತೋಷ ಯಾಕೆಂದರೆ ಮಹರ್ಷಿವಾಣಿ ಕಾರ್ಯಕ್ರಮ ಎಲ್ಲರ ಮನಸ್ಸನ್ನು ಗೆದ್ದಿರುವ ಕಾರ್ಯಕ್ರಮ. ಎಲ್ಲರ ಮನಸ್ಸನ್ನು ಗೆದ್ದಿರುವ ಈ ಕಾರ್ಯಕ್ರಮ ಯಾವತ್ತೂ ಇದು ಅರ್ಥಪೂರ್ಣವಾಗಿ ನಡೀಬೇಕು. ಹಾಗೆ ನೊಂದು ಬೆಂದಿರ್ತಕ್ಕಂಥವರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು. ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ಯಶಸ್ಸಿನ ಒಂದು ಮಾರ್ಗವನ್ನು ತಿಳಿಸಬೇಕು. ಹಾಗೆ ಇದರಲ್ಲಿ ಇನ್ನಷ್ಟು ಮೂಲಾರ್ಥವೇನೆಂದರೆ, ಒಂದೊಂದು ಸಂದೇಶದಲ್ಲೂ ಒಂದೊಂದು ಮೂಲಾರ್ಥಗಳಿರ್ತವೆ. ಆ ಅರ್ಥವನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೋಬೇಕು. ಹಾಗೆ ಇವತ್ತು ಕರೆ ಮಾಡಿರ್ತಕ್ಕಂಥವ್ರಿಗೂ, ನಾವು ತಿಳಿಸಿರುವ ರಾಶಿ ಫಲವನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡ್ತಕ್ಕಂಥವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಮಂಗಳವಾರದ ಹನುಮನ ಪ್ರಾರ್ಥನೆ ಮಾಡ್ತಾ, ಲಕ್ಷ್ಮೀ ನರಸಿಂಹ ಸ್ವಾಮಿಯ ಅನುಗ್ರಹ ತಮಗಿರಲಿ, ಒಳ್ಳೆಯದಾಗಲಿ, ಶುಭವಾಗಲಿ.